ಓಂ ಶಾಂತಿ. ಎಲ್ಲರೂ ಸಂತೋಷವಾಗಿದ್ದೀರಾ? ಇದು 7 ಸೆಪ್ಟೆಂಬರ್ 2025ರ ಅವ್ಯಕ್ತ ಮುರಳಿ. ಮೂಲ ದಿನಾಂಕ 31 ಡಿಸೆಂಬರ್ 2006. ಆದ್ದರಿಂದ ಇದು 2007ರ ಹೊಸ ವರ್ಷದ ಮುರಳಿ. ಶೀರ್ಷಿಕೆ: ಸ್ಥಿರತೆ ಮತ್ತು ಪರಿವರ್ತನೆಯ ಶಕ್ತಿಯ ಮೂಲಕ ಕಾರಣಗಳು ಮತ್ತು ಸಮಸ್ಯೆಗಳಿಗೆ ಉತ್ತರವನ್ನು ನೀಡುವ ಮೂಲಕ ಪರಿಹಾರ ಮತ್ತು ಪರಿಹಾರದ ರೂಪವಾಗು. ಈ ಕಾರಣದಿಂದಾಗಿ ನಾನು ಬದಲಾಗಲಿಲ್ಲ, ಈ ಕಾರಣದಿಂದಾಗಿ ಅದು ಹೀಗಿದೆ. ಈ ಎಲ್ಲಾ ಕಾರಣಗಳಿಗೆ ಉತ್ತರವನ್ನು ನೀಡಲು ಎರಡು ವಿಷಯಗಳು ಬೇಕಾಗುತ್ತವೆ: ಒಂದು ಖಂಡಿತವಾಗಿಯೂ ಬದಲಾಗುವ ದೃಢ ಉದ್ದೇಶ ಮತ್ತು ಇನ್ನೊಂದು ರೂಪಾಂತರಗೊಳ್ಳುವ ಶಕ್ತಿ. ಇದರ ಮೂಲಕ ಉತ್ತರವನ್ನು ನೀಡಿ ಮತ್ತು ಪರಿಹಾರದ ರೂಪವಾಗು, ಸಮಸ್ಯೆಯ ರೂಪವಾಗಬೇಡ. ಇಂದು ಹೊಸ ಯುಗವನ್ನು ಸೃಷ್ಟಿಸುತ್ತಿರುವ ಬಾಪ್ದಾದಾರವರು ತಮ್ಮ ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ನೀಡಲು ಮಾತ್ರವಲ್ಲದೆ ಹೊಸ ಯುಗಕ್ಕಾಗಿ ಹಾರೈಸಲು ಸಹ ಬಂದಿದ್ದಾರೆ. ಅದು ಸರಿಯಲ್ಲವೇ? ಸಂಗಮ ಯುಗವು ಒಂದು ಹೊಸ ಯುಗ ಮತ್ತು ನಂತರ ಲೌಕಿಕ ಹಬ್ಬವಾದ ಹೊಸ ವರ್ಷದ ಶುಭಾಶಯಗಳಿವೆ. ಹಾಗಾಗಿ 4 ದಿಕ್ಕುಗಳಿಂದಲೂ ಎಲ್ಲಾ ಮಕ್ಕಳು ಬಾಬಾಗೆ ಶುಭಾಶಯಗಳನ್ನು ನೀಡಲು ಬಂದಿದ್ದಾರೆ. ಆದ್ದರಿಂದ ಬಾಬಾ ಕೇಳುತ್ತಾರೆ, ನೀವು ಹೊಸ ವರ್ಷದ ಶುಭಾಶಯಗಳನ್ನು ನೀಡಲು ಮಾತ್ರ ಬಂದಿದ್ದೀರಾ ಅಥವಾ ಹೊಸ ಯುಗಕ್ಕೆ ಶುಭಾಶಯಗಳನ್ನು ನೀಡಲು ಬಂದಿದ್ದೀರಾ? ನಿನ್ನೆ ಮುರಳಿಯು ಸಂಪೂರ್ಣವಾಗಿ ಶುಭಾಶಯಗಳನ್ನು ನೀಡುವ ಬಗ್ಗೆ. ನೀವು ಸ್ವರ್ಗದ ಒಡೆಯರಾಗಲಿದ್ದೀರಿ ಮತ್ತು ನೀವು ಒಬ್ಬರಿಗೊಬ್ಬರು ಶುಭಾಶಯಗಳನ್ನು ನೀಡುತ್ತೀರಿ. ಇದನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಹೊಸ ವರ್ಷಕ್ಕೆ ಸಂತೋಷವಿರುವಂತೆಯೇ ನೀವು ಆ ಸಂತೋಷವನ್ನು ಇತರರಿಗೂ ಶುಭಾಶಯಗಳನ್ನು ನೀಡುವ ಮೂಲಕ ನೀಡುತ್ತೀರಿ. ಅದೇ ಸಮಯದಲ್ಲಿ ಇಂದು ಹೊಸ ವರ್ಷ ಎಂದು ಎಲ್ಲರಿಗೂ ತಿಳಿದಿದೆ. ಇಂದು ಹೊಸ ವರ್ಷ. ಬಾಬಾ ವಿಶೇಷವಾದದ್ದನ್ನು ಹೇಳುತ್ತಾರೆ, ಅದಕ್ಕಾಗಿಯೇ ನೀವು ಬರುತ್ತೀರಿ. ನೀವು ಹೊಸ ವರ್ಷವನ್ನು ನೆನಪಿಸಿಕೊಳ್ಳುವಂತೆಯೇ ನೀವು ಹೊಸ ಯುಗವನ್ನು ನೆನಪಿಸಿಕೊಳ್ಳುತ್ತೀರಾ? ನೀವು ಅದೇ ಮಾದಕತೆಯೊಂದಿಗೆ ಹೊಸ ಯುಗವನ್ನು ನೆನಪಿಸಿಕೊಳ್ಳುತ್ತೀರಾ? ಹೊಸ ವರ್ಷವು ಒಂದು ದಿನದ ಆಚರಣೆಯಾಗಿದೆ, ಈ ಯುಗವು ಇಡೀ ಅವಧಿಗೆ. ಹಾಗಾದರೆ ಹೊಸ ಯುಗವು ನಿಮ್ಮ ಕಣ್ಣುಗಳ ಮುಂದೆ ಬಂದಿದೆ. ಹೊಸ ಯುಗವು ಸಂಗಮ ಯುಗ ಮತ್ತು ಸುವರ್ಣ ಯುಗ ಎರಡನ್ನೂ ಉಲ್ಲೇಖಿಸಬಹುದು. ಹೊಸ ವರ್ಷದಂತೆ ನಾವು ನಮ್ಮ ಮನಸ್ಸಿನಲ್ಲಿ ಹೇಳುತ್ತೇವೆ, ಓ ಹೊಸ ವರ್ಷ ಬಂದಿದೆ, ಅದು ನೆನಪಿಗೆ ಬರುತ್ತದೆ ಅಲ್ಲವೇ? ಈಗ ಬಂದಿದೆ 12 ಗಂಟೆ. ಹೊಸ ವರ್ಷದ ಶುಭಾಶಯಗಳು ಅವರು ಆಚರಿಸುತ್ತಾರೆ ಅಲ್ಲವೇ? ಅನೇಕ ದೇಶಗಳಲ್ಲಿ ಒಂದು ದೊಡ್ಡ ಆಚರಣೆಯಾಗಿ. ಹಾಗಾದರೆ ಹೊಸ ಯುಗಕ್ಕೆ ನೀವು ಆ ಮಟ್ಟಿಗೆ ಅದೇ ಸಂತೋಷವನ್ನು ಅನುಭವಿಸುತ್ತೀರಾ? ಹೊಸ ಯುಗ ಬಂದಿದೆ. ನೀವು ಅದನ್ನು ಹಾಗೆ ಅನುಭವಿಸುತ್ತೀರಾ? ಹಾಗಾದರೆ ಆ ಮಟ್ಟಿಗೆ ಹೊಸ ಯುಗದ ನೆನಪು. ಬಾಬಾ ಸ್ವರ್ಗವನ್ನು ಹೊಸ ಯುಗ ಎಂದು ಕರೆಯುತ್ತಾರೆ. ಅಷ್ಟು ಹತ್ತಿರದಲ್ಲಿದೆಯೇ? ಆ ದೇಹದಂತಹ ಉಡುಗೆ ನಿಮ್ಮ ಮುಂದೆ ಸ್ಪಷ್ಟವಾಗಿ ಹೊಳೆಯುತ್ತಿದೆ. ಅಲ್ಲಿನ ಬಟ್ಟೆಗಳು ಹೊಳೆಯುತ್ತವೆ ಮತ್ತು ಅಲ್ಲಿನ ದೇಹವು ಹೊಳೆಯುತ್ತದೆ. ಬಾಬಾ ಇಲ್ಲಿ ದೇಹವನ್ನು ಒಂದು ಉಡುಗೆ ಎಂದು ಉಲ್ಲೇಖಿಸುತ್ತಾರೆ. ಆ ಹೊಳೆಯುವ ದೇಹ, ಯಾವುದೇ ದೋಷವಿಲ್ಲದ ದೇಹವು ನಿಮ್ಮ ಕಣ್ಣುಗಳ ಮುಂದೆ ಗೋಚರಿಸುತ್ತದೆ. ಬಾಪ್ದಾದಾರವರು 2 ಆಸೆಗಳನ್ನು ನೀಡುತ್ತಾರೆ. ಮಕ್ಕಳ ಮನಸ್ಸು ಮತ್ತು ಕಣ್ಣುಗಳಲ್ಲಿ ಹೊಸ ಯುಗದ ದೃಶ್ಯಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ, ಸ್ಪಷ್ಟರೂಪದಲ್ಲಿ. ಆದ್ದರಿಂದ ಇಂದು ಐಯೊಂದಿಗೆ ನಾವು ವಿಡಿಯೋಗಳಲ್ಲಿ ಇದನ್ನು ಬಹಳಷ್ಟು ನೋಡುತ್ತೇವೆ. ನಿಮ್ಮ ಹೊಸ ಯುಗದಲ್ಲಿ ನಿಮ್ಮ ದೇಹ, ಮನಸ್ಸು, ಸಂಪತ್ತು ಮತ್ತು ಜನರು ಎಷ್ಟು ಉನ್ನತವಾಗಿರುತ್ತಾರೆ. ದೇಹವು ಉನ್ನತವಾಗುತ್ತದೆ, ಮನಸ್ಸು ಉನ್ನತವಾಗುತ್ತದೆ, ಸಂಪತ್ತು ಅಳೆಯಲಾಗದು ಮತ್ತು ಸಂಬಂಧಗಳು ಬಹಳ ಉನ್ನತವಾಗಿರುತ್ತವೆ, ನಿಸ್ವಾರ್ಥ ಸಂಬಂಧಗಳು. ಆದ್ದರಿಂದ ಮಕ್ಕಳು ತಮ್ಮ ಮನಸ್ಸು ಮತ್ತು ಕಣ್ಣುಗಳಲ್ಲಿ ಎಲ್ಲಾ ಸಾಧನೆಗಳು ಸ್ವರ್ಗದಲ್ಲಿ ಹೇಗೆ ಮತ್ತು ನಿಧಿಗಳು ಹೇಗೆ ತುಂಬಿವೆ ಎಂಬುದರ ಈ ಎಲ್ಲಾ ದರ್ಶನಗಳನ್ನು ಸ್ಪಷ್ಟವಾಗಿ ನೋಡುತ್ತಾರೆ. ಇಂದು ನಾವು ಹಳೆಯ ಜಗತ್ತಿನಲ್ಲಿದ್ದೇವೆ, ಆದರೆ ನಮಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿರುವುದರ ಸಂತೋಷವಿದೆ ಅಲ್ಲವೇ? ಅದು ಕೇವಲ ಒಂದು ಕ್ಷಣ. ಇದ್ದಕ್ಕಿದ್ದಂತೆ, ಅಂದರೆ ನೀವು ಸ್ವರ್ಗದಲ್ಲಿಯೇ ವಾಸಿಸಲು ಬಯಸುತ್ತೀರಿ. ನಿಮ್ಮ ಬುದ್ಧಿಯು ನಿಮ್ಮ ರಾಜ್ಯವನ್ನು ನೆನಪಿಸಿಕೊಳ್ಳುತ್ತದೆ. ಅವನು ಕೇಳುತ್ತಾನೆ, ನಿಮಗೆ ಅದು ನೆನಪಿದೆಯೇ? ಹೇಗೆ? ಇಂದು ನೀವು 2 ಕೆಲಸಗಳಿಗಾಗಿ ಬಂದಿದ್ದೀರಿ. ನೀವು 2 ಶುಭಾಶಯಗಳನ್ನು ನೀಡಲು ಬಂದಿದ್ದೀರಿ ಅಲ್ಲವೇ ಹಳೆಯ ವರ್ಷಕ್ಕೆ? ಹಾಗಾದರೆ 2 ಕೆಲಸಗಳು ಯಾವುವು? ಒಂದು ಹಳೆಯ ವರ್ಷಕ್ಕೆ ವಿದಾಯ ಹೇಳುವುದು ಮತ್ತು ಇನ್ನೊಂದು ಹೊಸ ವರ್ಷವನ್ನು ಸ್ವಾಗತಿಸುವುದು. ಅಥವಾ ನೀವು ಹಳೆಯ ವರ್ಷಕ್ಕೆ ವಿದಾಯ ಹೇಳಲು ಮಾತ್ರ ಬಂದಿದ್ದೀರಾ? ಅಥವಾ ನೀವು ಹಳೆಯ ಪ್ರಪಂಚದ ಹಳೆಯ ಸಂಸ್ಕಾರಗಳು, ಹಳೆಯ ಅಭ್ಯಾಸಗಳು, ಹಳೆಯ ನಡವಳಿಕೆಗಳಿಗೆ ವಿದಾಯ ಹೇಳಲು ಬಂದಿದ್ದೀರಾ? ಅದನ್ನು ಹೇಗೆ ಹೇಳುವುದು? ನೀವು ಹಳೆಯ ವರ್ಷಕ್ಕೆ ವಿದಾಯ ಹೇಳಲು ಮಾತ್ರ ಬಂದಿದ್ದೀರಾ ಅಥವಾ ಹಳೆಯ ಪ್ರಪಂಚಕ್ಕೆ ವಿದಾಯ ಹೇಳಲು ಬಂದಿದ್ದೀರಾ? ಹಳೆಯ ಪ್ರಪಂಚ ಎಂದರೆ ಏನು? ನೀವು ಎಲ್ಲ ಹಳೆಯ ಸಂಸ್ಕಾರಗಳು, ಹಳೆಯ ಅಭ್ಯಾಸಗಳು ಮತ್ತು ಹಳೆಯ ಪ್ರಪಂಚದ ಹಳೆಯ ನಡವಳಿಕೆಗಳಿಗೆ ವಿದಾಯ ಹೇಳಲು ಬಂದಿದ್ದೀರಾ?
ಅಥವಾ ಸರಳವಾಗಿ ಲೌಕಿಕ ಜನರಂತೆ ನೀವು ಸರಿ 2006 ಕಳೆದು ಹೋಯಿತು 2007 ಬರುತ್ತಿದೆ ಎಂದು ಹೇಳಲು ಬಂದಿದ್ದೀರಾ? ಏಕೆಂದರೆ ಹಳೆಯ ವರ್ಷಕ್ಕೆ ವಿದಾಯ ಹೇಳುವುದು ಸುಲಭ, ನೀವು ಹೋಗದಿದ್ದರೂ ಅದು ಹೇಗಾದರೂ ಹೋಗುತ್ತದೆ. ಆದರೆ ಹಳೆಯ ಸಂಸ್ಕಾರಗಳಿಗೆ ವಿದಾಯ ಹೇಳುವುದು ಅಷ್ಟೇ ಸುಲಭವೇ? ನೀವು ಏನು ಯೋಚಿಸುತ್ತೀರಿ? ಹಾಗಾದರೆ ನೀವು ಮಾಯೆಗೂ ಭ್ರಮೆ ವಿದಾಯ ಹೇಳಲು ಬಂದಿದ್ದೀರಾ ಅಥವಾ ವರ್ಷಕ್ಕೆ ಮಾತ್ರ? ನೀವು ವಿದಾಯ ಹೇಳಲೇಬೇಕು, ಅಲ್ಲವೇ? ಅಥವಾ ನಿಮಗೆ ಮಾಯೆಯ ಮೇಲೆ ಸ್ವಲ್ಪ ಪ್ರೀತಿ ಇದೆ? ಹಾಗಾದರೆ ನೀವು ಸ್ವಲ್ಪ ಮಾಯೆ ಉಳಿಯಬೇಕೆಂದು ಬಯಸುತ್ತೀರಾ? ಅವರು ಕೇಳುತ್ತಾರೆ. ಹಾಗಾದರೆ ಹೊಸಬರಾದ ಮಕ್ಕಳಿಗೆ ಮಾಯೆಯಿಂದ ತಕ್ಷಣ ಹೊರಬರುವುದು ಸುಲಭವಲ್ಲ, ಅಲ್ಲವೇ? ಹಾಗಾದರೆ ಅವರು ಕೇಳುತ್ತಿದ್ದಾರೆ, ನೀವು ಇನ್ನೂ ಹಾಗೆಯೇ ಇದ್ದೀರಾ? ಬಾಪ್ದಾದಾರವರು ಇಂದು 4 ದಿಕ್ಕುಗಳ ಮಕ್ಕಳು ಹಳೆಯ ಸಂಸ್ಕಾರಗಳು ಮತ್ತು ಅಭ್ಯಾಸಗಳಿಗೆ ವಿದಾಯ ಹೇಳುವಂತೆ ಮಾಡಲು ಬಯಸುತ್ತಾರೆ. ನಾನು ವಿದಾಯ ಹೇಳಲು ಬಯಸುತ್ತೇನೆಯೇ ಎಂದು ಹೇಳಲು ನಿಮಗೆ ಧೈರ್ಯವಿದೆಯೇ? ನಾನು ಇನ್ನು ಮುಂದೆ ಕೋಪಗೊಳ್ಳುವುದಿಲ್ಲ, ಕಾಮದಿಂದ ಕೂಡಿರುವುದಿಲ್ಲ, ನಿಷ್ಪ್ರಯೋಜಕವಾದ ವಿಷಯಗಳನ್ನು ಮಾತನಾಡುವುದಿಲ್ಲ, ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಿಲ್ಲ ಎಂದು ಹಲವರು ಹೇಳುತ್ತಾರೆ. ನಿಮಗೆ ಅಂತಹ ವಿಷಯಗಳನ್ನು ಹೇಳುವ ಧೈರ್ಯವಿದೆಯೇ ಅಥವಾ ಬಯಕೆಯಿದೆಯೇ? ಆದರೆ ನಂತರ ನೀವು ಮಾಯೆ ಬರುತ್ತದೆಯೇ ಎಂದು ಹೇಳುತ್ತೀರಿ. ನಮಗೆ ಧೈರ್ಯವಿದೆ ಬಾಬಾ, ಆದರೆ ಮಾಯೆ ಬರುತ್ತದೆಯೇ ಎಂದು ನೀವು ಹೇಳುತ್ತೀರಾ? ಹಾಗಾದರೆ ಅದಕ್ಕೆ ಕಾರಣವೇನು? ಯಾವುದೇ ದೃಢ ಸಂಕಲ್ಪವಿಲ್ಲ. ಹಾಗಾದರೆ ಇಂದು ದೃಢ ಸಂಕಲ್ಪದ ಶಕ್ತಿಯ ಮೂಲಕ ಹಳೆಯ ಸಂಸ್ಕಾರಗಳಿಗೆ ವಿದಾಯ ಹೇಳಿ. ಹೊಸ ಯುಗದ ಸಂಸ್ಕಾರಗಳನ್ನು ಹೊಸ ಜೀವನಕ್ಕಾಗಿ ಹಾರೈಸಲು ನಿಮಗೆ ಧೈರ್ಯವಿದೆಯೇ? ಏನಾದರೂ ಸಂಭವಿಸಿದ ನಂತರವೇ ಶುಭಾಶಯಗಳನ್ನು ನೀಡಲಾಗುತ್ತದೆ, ಅಲ್ಲವೇ? ಮಗು ಜನಿಸಿದಾಗ ಶುಭಾಶಯಗಳು, ಮದುವೆಯಾದಾಗ ಹಾರೈಕೆಗಳು, ಬಡ್ತಿಯಾದಾಗ ಹಾರೈಕೆಗಳು. ಅದೇ ರೀತಿ ಹೊಸ ಜೀವನವನ್ನು ಬಯಸುವ ಧೈರ್ಯ ನಿಮಗಿದೆ. ಅದರ ಅರ್ಥವೇನು? ನೀವು ಹೊಸ ಜೀವನವನ್ನು ನಡೆಸಲು ಪ್ರಾರಂಭಿಸಿದ್ದೀರಾ. ಅದನ್ನು ಬದುಕಲು ನಿಮಗೆ ಧೈರ್ಯವಿದೆ. ಹೊಸ ಯುಗದ ಸಂಸ್ಕಾರಗಳನ್ನು ಹಾರೈಸುವುದು ಎಂದರೆ ಏನು? ಅಂದರೆ ಸಂಸ್ಕಾರಗಳು ಬಂದಿವೆ. ನಿಮಗೆ ಅದಕ್ಕೆ ಧೈರ್ಯವಿದೆ. ನೀವು ಧೈರ್ಯಶಾಲಿಗಳು, ಅಲ್ಲವೇ? ಹಾಗಾದರೆ ಇದನ್ನು ಅರ್ಥಮಾಡಿಕೊಳ್ಳುವವರು ಅದನ್ನು ಮಾಡಬಹುದೇ? ನೀವು ಹೌದು, ನಮಗೆ ಸಾಧ್ಯ ಎಂದು ಹೇಳುತ್ತೀರಾ ಅಥವಾ ಅದನ್ನು ಮಾಡಬೇಕು ಎಂದು ಹೇಳುವ ಧೈರ್ಯವಿದೆ? ಹಾಗಾದರೆ ನಮಗೆ ಸಾಧ್ಯ ಬಾಬಾ ಎಂದು ಹೇಳುವವರು ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. ಒಳ್ಳೆಯದು. ಕೈಗಳನ್ನು ಮೇಲಕ್ಕೆತ್ತದವರು ಯೋಚಿಸುತ್ತಿದ್ದಾರೆ. ವಿದೇಶಿ ಮಕ್ಕಳು ಕೈಗಳನ್ನು ಮೇಲಕ್ಕೆತ್ತಿದ್ದಾರೆ, ಅಲ್ಲವೇ? ಇತರರು ಧೈರ್ಯವಿದೆ ಎಂದು ಹೇಳಿ ಕೈಗಳನ್ನು ಮೇಲಕ್ಕೆತ್ತಿದರು. ಸರಿ, ಇತರರು ಏನು ಯೋಚಿಸುತ್ತಿದ್ದಾರೆ ಎಂದು ಕೇಳಿದಾಗ ವಿದೇಶಿ ಮಕ್ಕಳು ಬೇಗನೆ ಕೈಗಳನ್ನು ಮೇಲಕ್ಕೆತ್ತಿದರು. ಆದ್ದರಿಂದ ನಿಮಗೆ ಧೈರ್ಯವಿದ್ದರೆ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. ಎಲ್ಲರೂ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಬೇಡಿ, ಧೈರ್ಯವಿರುವವರು ಮಾತ್ರ, ಅವರು ಹೇಳುತ್ತಾರೆ. ಒಳ್ಳೆಯದು. ವಿದೇಶಿ ಮಕ್ಕಳು ಸಮರ್ಥರು. ಅವರಿಗೆ 2 ಪಟ್ಟು ಮಾದಕತೆ ಇದೆ, ಅಲ್ಲವೇ? ನಾವು ನೋಡೋಣ. ಬಾಪ್ದಾದಾರವರು ಪ್ರತಿ ತಿಂಗಳು ಫಲಿತಾಂಶಗಳನ್ನು ಪರಿಶೀಲಿಸುತ್ತಾರೆ. ಧೈರ್ಯಶಾಲಿ ಮಕ್ಕಳು ಮತ್ತು ಜಾಣತನದಿಂದ ಉತ್ತರಿಸುವ ಮಕ್ಕಳೊಂದಿಗೆ ಬಾಪ್ದಾದಾರವರು ಸಂತೋಷಪಡುತ್ತಾರೆ. ಏಕೆ ಎಂದು ನಿಮಗೆ ತಿಳಿದಿದೆಯೇ? ಏಕೆಂದರೆ ನಾವು ಧೈರ್ಯದಿಂದ ಒಂದು ಹೆಜ್ಜೆ ಇಟ್ಟರೆ ಬಾಬಾರ ಸಹಾಯ ಖಂಡಿತವಾಗಿಯೂ 1000 ಹೆಜ್ಜೆಗಳು ಬರುತ್ತದೆ ಎಂದು ಅವರಿಗೆ ತಿಳಿದಿದೆ. ಅವರು ಆ ಧೈರ್ಯದಿಂದ ಹಾಗೆ ಹೇಳುತ್ತಾರೆ, ಅಲ್ಲವೇ? ನಮಗೆ ಧೈರ್ಯ ಬಂದ ನಂತರ ಬಾಬಾ ಏನು ಮಾಡುತ್ತಾರೆ? ಹಾಗಾದರೆ ಬಾಬಾರ ಸಹಾಯವನ್ನು ಪಡೆಯುವ 1000 ಪಟ್ಟು ಸಹಾಯವನ್ನು ಪಡೆಯುವ ಹಕ್ಕು ನಿಮಗಿದೆ, ಅಲ್ಲವೇ? ಆದರೆ ಮಾಯಾ ನಿಮ್ಮ ಧೈರ್ಯವನ್ನು ಅಲುಗಾಡಿಸಲು ಪ್ರಯತ್ನಿಸುತ್ತಾಳೆ. ನೀವು ಧೈರ್ಯ ಕಳೆದುಕೊಳ್ಳಬಾರದು. ಅವರು ಒಳ್ಳೆಯ ಧೈರ್ಯ ತೋರಿಸುತ್ತಿದ್ದಾರೆಂದು ಬಾಪ್ದಾದಾರವರು ನೋಡುತ್ತಾರೆ. ಬಾಪ್ದಾದಾರವರು ಅದಕ್ಕಾಗಿ ಹೃತ್ಪೂರ್ವಕ ಹಾರೈಕೆಗಳನ್ನು ಸಹ ನೀಡುತ್ತಾರೆ. ಆದರೆ ಧೈರ್ಯ ತೋರಿಸಿದ ನಂತರ ಅವರು ತಮ್ಮೊಳಗೆ ನಿಷ್ಪ್ರಯೋಜಕ ಆಲೋಚನೆಗಳನ್ನು ಸಹ ಸೃಷ್ಟಿಸುತ್ತಾರೆ. ಅದೇ ಸಮಸ್ಯೆ. ನಾವು ಅದನ್ನು ಮಾಡುತ್ತಿದ್ದೇವೆ, ಅದು ಆಗಲೇಬೇಕು, ನಾವು ಖಂಡಿತವಾಗಿಯೂ ಅದನ್ನು ಮಾಡುತ್ತೇವೆ, ನಮಗೆ ತಿಳಿದಿಲ್ಲ. ಈ ರೀತಿಯ ಆಲೋಚನೆಗಳು ಬರುತ್ತವೆ, ಅಲ್ಲವೇ? ನೀವು ತೋರಿಸುವ ಧೈರ್ಯವನ್ನು ಇದು ದುರ್ಬಲಗೊಳಿಸುತ್ತದೆ. ನಾವು ಏನನ್ನಾದರೂ ಮಾಡುತ್ತಿದ್ದೇವೆ, ನಾವು ಹೇಗೋ ಬದುಕುತ್ತಿದ್ದೇವೆ, ನೀವು ಹೇಗೋ ಎಂದು ಹೇಳಿದಾಗ ನೀವೇ ಒಂದು ದೌರ್ಬಲ್ಯವನ್ನು ತರುತ್ತೀರಿ. ಅದು ಹೀಗಿರಬೇಕು, ಖಂಡಿತ ನಾವು ಮಾಡುತ್ತೇವೆ. ನಾವಲ್ಲದಿದ್ದರೆ ಬೇರೆ ಯಾರು ಮಾಡಬಹುದು, ಅದು ಹಾಗೆ ಇರಬೇಕು, ಅಲ್ಲವೇ? ಹಾಗಾಗಿ ನಾವು ಅದನ್ನು ಮಾಡುತ್ತಿದ್ದೇವೆಯೇ ಎಂದು ಹೇಳಿದಾಗ ಅದು ಎಂದು ನಾವು ಹೇಳುತ್ತೇವೆ.
ನಾವು ಅದನ್ನು ಮಾಡುತ್ತಿದ್ದೇವೆ, ನಾವು ಅದನ್ನು ಮಾಡಬೇಕು, ನಾವು ಮುಂದೆ ಹಾರಬೇಕು. ಇದು ಧೈರ್ಯವನ್ನು ದುರ್ಬಲಗೊಳಿಸುತ್ತದೆ. ಅದು ಮಾಡಲೇಬೇಕು ಎಂದು ಇರಬಾರದು. ಅದು ನಾವು ಅದನ್ನು ತಕ್ಷಣ ಮಾಡಬೇಕು ಎಂದು ಇರಬೇಕು. ಆದ್ದರಿಂದ ನಾವು ಅದನ್ನು ಮಾಡುತ್ತೇವೆ ಅಥವಾ ನಾವು ಅದನ್ನು ಮಾಡಬೇಕು ಎಂದು ಯೋಚಿಸಬೇಡಿ. ನೀವು ಅದನ್ನು ಮಾಡಬೇಕು. ಅದು ಏಕೆ ಆಗಬಾರದು? ಏಕೆಂದರೆ ಬಾಬಾ ನಿಮ್ಮೊಂದಿಗಿರುವಾಗ, ಬಾಬಾ ನಮ್ಮೊಂದಿಗಿರುವಾಗ ನಾವು ಅದನ್ನು ಮಾಡುತ್ತೇವೆ ಎಂಬ ಆಲೋಚನೆ ಹೇಗೆ ಬರಬಹುದು? ಹಾಗಾದರೆ ಈ ಹೊಸ ವರ್ಷದಲ್ಲಿ ನೀವು ಯಾವ ಹೊಸ ಕೆಲಸವನ್ನು ಮಾಡಲಿದ್ದೀರಿ? ಹಾಗಾದರೆ ಧೈರ್ಯದ ಕಾಲನ್ನು ಬಲಪಡಿಸಿ. ಮಾಯೆ ನಿಮ್ಮ ಧೈರ್ಯದ ಕಾಲನ್ನು ಅಲ್ಲಾಡಿಸಬಾರದು. ಅದು ಅಲುಗಾಡುವ, ಒದ್ದಾಡುವ ಮತ್ತು ದಣಿದ ಮಾಯೆಯಾಗಿರಬೇಕು. ನೀವು ಸುಸ್ತಾಗಬಾರದು. ನಿಮ್ಮ ಧೈರ್ಯವು ಅಲುಗಾಡಬಾರದು. ಧೈರ್ಯದ ಕಾಲು ಅಲುಗಾಡಬಾರದು, ಅಲ್ಲಾಡಬೇಕೇ. ರಾಮಾಯಣದಲ್ಲಿ ಅಂಗದನ ಕಾಲಿನ ಕಥೆ ಇದೆ ಅಲ್ಲವೇ? ನಿಮಗೆ ಸಾಧ್ಯವಾದರೆ ನನ್ನ ಕಾಲನ್ನು ಅಲ್ಲಾಡಿಸಲು ಪ್ರಯತ್ನಿಸಿ ಎಂದು ಅವನು ಹೇಳಿದನು, ಮತ್ತು ಅಂಗದನು ತನ್ನ ಪಾದವನ್ನು ಇಟ್ಟನು. ರಾವಣನ ರಾಜ್ಯದಲ್ಲಿ ಎಲ್ಲರೂ ಅದನ್ನು ಅಲ್ಲಾಡಿಸಲು ಪ್ರಯತ್ನಿಸಿದರು, ಆದರೆ ಯಾರಿಗೂ ಸಾಧ್ಯವಾಗಲಿಲ್ಲ. ಆದ್ದರಿಂದ ನೀವು ಹಾಗೆ ಅಲುಗಾಡದೆ ಮತ್ತು ಅಚಲವಾಗಿರಬೇಕು. ನಾನು ಹೊಸ ಯುಗದ ಸಂಸ್ಕಾರಗಳನ್ನು ಮಾತ್ರ ವ್ಯಕ್ತಪಡಿಸುತ್ತೇನೆ. ಏನೇ ಸಂಭವಿಸಿದರೂ ನಾನು ಹಳೆಯ ಪ್ರಪಂಚದ ಸಂಸ್ಕಾರಗಳನ್ನು ವ್ಯಕ್ತಪಡಿಸುವುದಿಲ್ಲ. ನೀವು ಹಾಗೆ ಇರಬೇಕು. ಧೈರ್ಯದ ಈ ಕಾಲನ್ನು ಹಾಗೆ ಬಲಪಡಿಸಿ. ಹಾಗಾದರೆ ನೀವು ಹೊಸ ವರ್ಷದಲ್ಲಿ ಹೊಸತನವನ್ನು ತರುತ್ತೀರಾ, ಅಥವಾ ನೀವು ಕೆಲವೊಮ್ಮೆ ಅಲ್ಲಾಡುತ್ತೀರಾ ಮತ್ತು ಕೆಲವೊಮ್ಮೆ ಬಲಶಾಲಿಯಾಗಿರುತ್ತೀರಿ, ಹಾಗೆ ತೂಗಾಡುತ್ತೀರಾ? ಕೆಲವೊಮ್ಮೆ ಮಾಯೆಯೊಂದಿಗೆ ನಡುಗುವುದು, ಕೆಲವೊಮ್ಮೆ ಬಲವಾಗಿ ನಿಲ್ಲುವುದು, ಅದು ಹಾಗೆ ಅಲ್ಲ ಅಲ್ಲವೇ? ನೀವು ಯಾವಾಗಲೂ ಬಲಶಾಲಿಯಾಗಿರುತ್ತೀರಿ. ನಿಮ್ಮ ಕರ್ತವ್ಯ ಅಥವಾ ವೃತ್ತಿ, ನೀವು ನಿಮ್ಮನ್ನು ಏನೆಂದು ಕರೆಯುತ್ತೀರಿ? ನೆನಪಿಡಿ, ನಾವು ಇತರರಿಗೆ ಹೇಳುವುದು ಅದು ನಮ್ಮ ಕರ್ತವ್ಯ. ನೆನಪಿಸಿಕೊಳ್ಳುವುದು ನಮ್ಮ ವೃತ್ತಿ ಮತ್ತು ಕರ್ತವ್ಯವೂ ಆಗಿದೆ. ಮತ್ತು ಇತರರಿಗೂ ಹೇಳುವುದು. ನಾವು ನಮ್ಮನ್ನು ಏನೆಂದು ಕರೆಯುತ್ತೇವೆ? ನಾವು ನಮ್ಮನ್ನು ವಿಶ್ವ ಕಲ್ಯಾಣ ಎಂದು ಕರೆಯುತ್ತೇವೆ. ನಾವು ನಮ್ಮನ್ನು ಇಡೀ ಪ್ರಪಂಚದ ದಾನಿಗಳು, ಇಡೀ ಪ್ರಪಂಚದ ಪರಿವರ್ತಕರು ಎಂದು ಕರೆಯುತ್ತೇವೆ ಅಲ್ಲವೇ? ಅದು ನಿಮ್ಮ ವೃತ್ತಿ ಅಲ್ಲವೇ? ಆದ್ದರಿಂದ ಅದಕ್ಕಾಗಿಯೇ ಬಾಪ್ದಾದಾರವರು ಕೆಲವೊಮ್ಮೆ ಸಿಹಿಯಾದ ನಗುವನ್ನು ಪಡೆಯುತ್ತಾರೆ. ಏಕೆಂದರೆ ವಿಶ್ವದ ಪರಿವರ್ತಕರು ಎಂಬ ಬಿರುದನ್ನು ಮಕ್ಕಳಿಗೆ ನೀಡಲಾಗುತ್ತದೆ. ಆದರೆ ಮಕ್ಕಳು ಹಾಗೆ ಇದ್ದಾರೆಯೇ? ನೀವು ಪ್ರಪಂಚದ ಪರಿವರ್ತಕರೇ ಅಥವಾ ಕೇವಲ ಲಂಡನ್ನ ಪರಿವರ್ತಕರೇ, ಭಾರತದ ಪರಿವರ್ತಕರೇ? ಅದರ ಅರ್ಥವೇನು? ನಾನು ಇಲ್ಲಿ ಸೇವೆಯನ್ನು ಮಾತ್ರ ಮಾಡುತ್ತೇನೆ, ನಾನು ನನ್ನ ಕೇಂದ್ರಕ್ಕೆ ಮಾತ್ರ ಹೋಗುತ್ತೇನೆ. ಭಾರತ ಕೂಡ ಸ್ವಲ್ಪ ದೊಡ್ಡದು. ನನ್ನ ಕೇಂದ್ರ ಮಾತ್ರ ನೆರೆಯ ಹಳ್ಳಿಯೂ ಅಲ್ಲ, ನನ್ನ ಕೇಂದ್ರ ಮಾತ್ರ ನೆರೆಯ ಕೇಂದ್ರವೂ ಅಲ್ಲ. ಅದಕ್ಕೆ ಬಾಬಾ ನಗುತ್ತಾರೆ. ಹೀಗಾದರೆ ಬಾಬಾ ಹೇಗೆ ಗೋಚರಿಸುತ್ತಾರೆ ಅಲ್ಲವೇ? ನೀವೆಲ್ಲರೂ ಪ್ರಪಂಚದ ಪರಿವರ್ತಕರೂ ಅಲ್ಲವೇ? ಅಥವಾ ನೀವು ಭಾರತದ ಪರಿವರ್ತಕರೇ? ನೀವು ವಾಸಿಸುವ ಸ್ಥಳದ ಪರಿವರ್ತಕರೇ? ನೀವು ಹಳ್ಳಿಯಲ್ಲಿರಲಿ, ಲಂಡನ್ನಲ್ಲಿರಲಿ ಅಥವಾ ಅಮೆರಿಕಾದಲ್ಲಿರಲಿ, ಜಗತ್ತಿನ ದಾನಿ ಎಂಬುದು ನಿಮ್ಮ ಶೀರ್ಷಿಕೆ, ನಿಮ್ಮ ವೃತ್ತಿ. ಹಾಗಾದರೆ ನೀವು ಖಂಡಿತವಾಗಿಯೂ ಈ ಶೀರ್ಷಿಕೆಗೆ ತಕ್ಕಂತೆ ಬದುಕುತ್ತೀರಿ ಅಲ್ಲವೇ? ಅಥವಾ ನೀವು ಆ 75% ರಂತೆ ಮಾತ್ರ ವರ್ತಿಸುತ್ತಿದ್ದೀರಾ? ಹಾಗಾದರೆ ನಾನು ಜಗತ್ತಿಗೆ 75% ಒಳ್ಳೆಯದನ್ನು ಮಾಡುತ್ತೇನೆ ಮತ್ತು ನಾನು 75% ಮಾಡಲು ಸಾಧ್ಯವಿಲ್ಲ. ಬಾಬಾ, ನೀವು ಕ್ಷಮೆ ಕೇಳುತ್ತಿದ್ದೀರಾ? ಇಲ್ಲ, ಆ 25% ಕ್ಷಮೆಯಾಚನೆಯೂ ಸಹ ಪ್ರಪಂಚದ ಪ್ರಯೋಜನಕ್ಕಾಗಿ ಇರಬೇಕು. 100%. ನೀವು ಯಾವ ಸವಾಲು ನೀಡುತ್ತಿದ್ದೀರಿ? ನೀವು ಪ್ರಕೃತಿಯನ್ನೇ ಸವಾಲು ಮಾಡಿದ್ದೀರಿ. ಏನು? ನಾವು ಇಡೀ ಜಗತ್ತನ್ನು ಬದಲಾಯಿಸುತ್ತೇವೆ, ನಾವು ಪ್ರಕೃತಿಯನ್ನು ಬದಲಾಯಿಸುತ್ತೇವೆ, ನಾವು ಸವಾಲು ಹಾಕಿದ್ದೇವೆ ಅಲ್ಲವೇ? ಹಾಗಾದರೆ ಕೆಲವೊಮ್ಮೆ ನಿಮಗಾಗಿ ನೀವು ಏನು ಯೋಚಿಸುತ್ತೀರಿ? ನಾನು ಅದನ್ನು ಮಾಡಬೇಕು, ನಾನು ಬದಲಾಗಬೇಕು. ನೀವು ಹಾಗೆ ಸೇವೆ ಮಾಡುವ ಬಗ್ಗೆ ಯೋಚಿಸುತ್ತೀರಿ. ಅದೇ ರೀತಿ ನಿಮ್ಮ ಗುಣಗಳನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತೀರಿ, ಒಂದು ದೈವಿಕ ಗುಣ. ಆದರೆ ಮತ್ತೆ ಮತ್ತೆ ದೈವಿಕ ಗುಣಗಳು ಪ್ರಕಟವಾಗುತ್ತವೆ. ಆಗ ಬಾಬಾ ಕೇಳುತ್ತಾರೆ, ಮಗು, ನೀನು ಜಗತ್ತನ್ನು ಬದಲಾಯಿಸುವವನು, ಪ್ರಕೃತಿಯನ್ನು ಬದಲಾಯಿಸುವವನು, ಆದರೆ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಹಾಗಾದರೆ ನಿಮ್ಮಲ್ಲಿರುವ ಎಲ್ಲಾ ಶಕ್ತಿಯಿಂದ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲವೇ ಎಂದು ಅವರು ಕೇಳುತ್ತಾರೆ. ಹಾಗಾದರೆ ಇದು ತುಂಬಾ ಸುಲಭವಾದ ವಿಷಯ ಅಲ್ಲವೇ? ನೀವು ತುಂಬಾ ದೊಡ್ಡ ಕೆಲಸವನ್ನು ಮಾಡಿದ್ದೀರಿ, ಈ ಸಣ್ಣ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲವೇ ಎಂದು ಅವರು ಕೇಳುತ್ತಾರೆ. ಶಕ್ತಿ ಸೇನಾ ಅಂದರೆ ಸಹೋದರಿಯರೇ, ನೀವು ಏನು ಯೋಚಿಸುತ್ತೀರಿ?
ಈ ವರ್ಷ ನಿಮ್ಮ ವೃತ್ತಿಯು ಪ್ರಪಂಚದ ಪರಿವರ್ತಕರಾಗುವುದು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಆದ್ದರಿಂದ ನೀವು ಜಗತ್ತನ್ನು ಪರಿವರ್ತಿಸಬೇಕು ಮತ್ತು ನಿಮ್ಮನ್ನು ಪರಿವರ್ತಿಸಬೇಕು ಮತ್ತು ಬ್ರಾಹ್ಮಣ ಕುಟುಂಬವನ್ನು ಪರಿವರ್ತಿಸಬೇಕು. ನಾವು ಅದನ್ನು ಹೇಗೆ ಪರಿವರ್ತಿಸಬೇಕು? ನಿಮ್ಮನ್ನು ಪರಿವರ್ತಿಸಿಕೊಳ್ಳುವ ಮೂಲಕ ನೀವು ಕುಟುಂಬವನ್ನು ಪರಿವರ್ತಿಸಬಹುದು ಮತ್ತು ಜಗತ್ತನ್ನು ಪರಿವರ್ತಿಸಬಹುದು. ಸ್ವಯಂ ಪರಿವರ್ತನೆ ಎಂದರೆ ವಿಶ್ವ ಪರಿವರ್ತನೆ. ಪರಿವರ್ತನೆ ಎಂದರೆ ಬದಲಾವಣೆ. ಏಕೆಂದರೆ ಮೊದಲು ಧರ್ಮವು ಮನೆಯಿಂದಲೇ ಪ್ರಾರಂಭವಾಗಬೇಕು, ಅಲ್ಲವೇ? ಆದ್ದರಿಂದ ನೀವು ನಿಮ್ಮ ವೃತ್ತಿಯ ಪ್ರಾಯೋಗಿಕ ರೂಪವನ್ನು ಪ್ರಪಂಚದ ದಾನಿಯಾಗಿರುವುದು, ಪ್ರಪಂಚದ ಪರಿವರ್ತಕ, ಪ್ರಕಟಪಡಿಸುತ್ತೀರಿ, ಅಲ್ಲವೇ? ನೀವು ನಿಮ್ಮ ಮನೆಯಿಂದ ಪ್ರಾರಂಭಿಸುತ್ತೀರಿ, ಅಲ್ಲವೇ? ಸ್ವಯಂ ಪರಿವರ್ತನೆಯೊಂದಿಗೆ ನೀವು ಸಹ ಅದನ್ನು ಬಯಸುತ್ತೀರಿ ಮತ್ತು ಬಾಪ್ದಾದಾರವರು ಸಹ ಅದನ್ನು ನೋಡಲು ಬಯಸುತ್ತಾರೆ. ನಿಮಗೆ ತಿಳಿದಿದೆಯೇ, ಅಲ್ಲವೇ? ಬಾಪ್ದಾದಾರವರು ಕೇಳುತ್ತಾರೆ, ಮಕ್ಕಳೇ, ನಿಮ್ಮ ಗುರಿ ಏನು? ಎಲ್ಲರೂ, ಬಹುಸಂಖ್ಯಾತರು ಒಂದೇ ಉತ್ತರವನ್ನು ನೀಡುತ್ತಾರೆ, ಬಾಬಾ, ನಾವು ನಿಮಗೆ ಸಮಾನರಾಗಲು ಬಯಸುತ್ತೇವೆ, ಅಲ್ಲವೇ? ನೀವು ಬಾಬಾಗೆ ಸಮಾನರಾಗಬೇಕು. ಅಥವಾ ನಾವು ಯೋಚಿಸುತ್ತಿದ್ದೇವೆ, ಬಾಬಾ, ನಾವು ನೋಡುತ್ತೇವೆ, ಬಾಬಾ ಎಂದು ಹೇಳುತ್ತೀರಾ? ಆದ್ದರಿಂದ ಬಾಬಾ ಕೂಡ ಇದನ್ನೇ ಬಯಸುತ್ತಾರೆ, ಮಕ್ಕಳು ನನಗೆ ಸಮಾನರಾಗಬೇಕು. ಆದ್ದರಿಂದ ಚಳುವಳಿ 1936ರಲ್ಲಿ ಪ್ರಾರಂಭವಾಯಿತು ಮತ್ತು 2006 ವರ್ಷ ಕೊನೆಗೊಳ್ಳುತ್ತಿದೆ. 70 ವರ್ಷಗಳು ಕಳೆದಿವೆ. ಈಗ 90 ವರ್ಷಗಳು ಮುಗಿಯಲಿವೆ, ಅಲ್ಲವೇ? ಆದ್ದರಿಂದ ಈ 71ನೇ ವರ್ಷದಲ್ಲಿ ಎಲ್ಲರಿಗೂ ಏನಾದರೂ ಪವಾಡವನ್ನು ತೋರಿಸಿ. ಏಕೆಂದರೆ ಮುಖ್ಯವಾಗಿ ಸ್ವಯಂ ಪರಿವರ್ತನೆ ಅತ್ಯಂತ ಮುಖ್ಯವಾದ ವಿಷಯ, ಅಲ್ಲವೇ? ಆ ದೌರ್ಬಲ್ಯವು ದಿನದಿಂದ ದಿನಕ್ಕೆ ನಮ್ಮೊಳಗೆ ಇದ್ದರೆ ನಾವು ಅದರ ಬಗ್ಗೆ ಸರಿಯಾದ ಗಮನ ಹರಿಸುತ್ತಿಲ್ಲ ಎಂದರ್ಥ. ಇದರರ್ಥ ನಾವು ನಮ್ಮನ್ನು ಪರಿವರ್ತಿಸಿಕೊಳ್ಳುವ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸುವುದಿಲ್ಲ. ಜಗತ್ತಿಗೆ ಸಂದೇಶ ನೀಡುವ ಕಾಳಜಿ ಮತ್ತು ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುವ ಕಾಳಜಿ ಸಮಾನವಾಗಿರಬೇಕು. ಪ್ರತಿಯೊಬ್ಬರೂ ಸೇವೆಯ ಉತ್ಸಾಹದಿಂದ ವಿವಿಧ ಕಾರ್ಯಕ್ರಮಗಳನ್ನು ರಚಿಸುತ್ತಾರೆ ಮತ್ತು ನೀವು ಯಶಸ್ಸನ್ನು ಸಾಧಿಸುತ್ತೀರಿ. ನಿಮ್ಮ ಪ್ರಯತ್ನಗಳು ಯಶಸ್ಸನ್ನು ತರುತ್ತವೆ ಮತ್ತು ಅವು ವ್ಯರ್ಥವಾಗುವುದಿಲ್ಲ ಎಂದು ಬಾಪ್ದಾದಾರವರು ಸಹ ಸಂತೋಷಪಡುತ್ತಾರೆ. ಆದರೆ ನೀವು ಸೇವೆಯನ್ನು ಏಕೆ ಮಾಡುತ್ತೀರಿ ಎಂದು ಕೇಳಿದರೆ ನೀವು ಏನು ಉತ್ತರಿಸುತ್ತೀರಿ? ಬಾಬಾರನ್ನು ಪ್ರಕಟಗೊಳಿಸಲು ಎಂದು ನೀವು ಹೇಳುತ್ತೀರಿ, ಅಲ್ಲವೇ? ಹಾಗಾದರೆ ಬಾಬಾ ಈಗ ಮಕ್ಕಳನ್ನು ಕೇಳುತ್ತಾರೆ, ನೀವು ಬಾಬಾರನ್ನು ಪ್ರಕಟಗೊಳಿಸಬೇಕು ಮತ್ತು ನೀವು ಖಂಡಿತವಾಗಿಯೂ ಅದನ್ನು ಮಾಡುತ್ತೀರಿ. ಆದರೆ ಬಾಬಾರನ್ನು ಪ್ರಕಟಪಡಿಸುವ ಮೊದಲು ಮಕ್ಕಳೇ ನಿಮ್ಮನ್ನು ಪ್ರಕಟಪಡಿಸಿಕೊಳ್ಳಿ, ಅವರು ಹೇಳುತ್ತಾರೆ. ಈಗ ನಿಮ್ಮನ್ನು ಸ್ವರ್ಗದ ದೇವತೆಗಳಂತೆ ತೋರಿಸಿಕೊಳ್ಳಿ. ಸ್ವರ್ಗದ ದೇವತೆ ಭೂಮಿಗೆ ಇಳಿದು ಬಂದಂತೆ ಅವರು ಭಾವಿಸಬೇಕು. ಅವರು ಕೇಳುತ್ತಾರೆ, ಶಿವಶಕ್ತಿಗಳೇ, ಈ ವರ್ಷ ನೀವು ಶಿವಶಕ್ತಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೀರಾ? ಶಿವಶಕ್ತಿ ಎಂದರೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ, ಆದರೆ ಸಾಮಾನ್ಯವಾಗಿ ಬಾಬಾ ಮಹಿಳೆಯರನ್ನು ಶಕ್ತಿಗಳು ಮತ್ತು ಪುರುಷರನ್ನು ಪಾಂಡವರು ಎಂದು ಉಲ್ಲೇಖಿಸುತ್ತಾರೆ. ಹಾಗಾಗಿ ಅವನು ಮಹಿಳೆಯರನ್ನು ಕೇಳುತ್ತಿದ್ದಾನೆ, ನೀವು ಶಿವ ಮತ್ತು ಶಕ್ತಿಯ ಸಂಯುಕ್ತ ರೂಪದಲ್ಲಿ ಪ್ರಕಟವಾಗುತ್ತೀರಾ? ನಿಮ್ಮನ್ನು ನೋಡುವಾಗ ಶಿವನು ಗೋಚರಿಸಬೇಕು. ನಿಮ್ಮ ಮಾತು, ನಡವಳಿಕೆ ಮತ್ತು ನೋಟದಲ್ಲಿ ನೀವು ಅದನ್ನು ಮಾಡುತ್ತೀರಾ? ಜನಕ್ ಹೇಳು, ದಾದಿ ಜಾನಕಿ. ಬಾಬಾ ಜನಕ್ ಎಂದು ಹೇಳುತ್ತಾರೆ. ಅವರು ದಾದಿ ಜಾನಕಿಯನ್ನು ಕೇಳುತ್ತಾರೆ, ಹೇಳಿ, ನೀವು ಅದನ್ನು ಮಾಡುತ್ತೀರಾ? ದಾದಿ ಕೂಡ ನೀವು ಅದನ್ನು ಮಾಡಬೇಕು ಎಂದು ಹೇಳುತ್ತಾರೆ. ಆದ್ದರಿಂದ ಬಾಬಾ ಕೇಳುತ್ತಾರೆ, ಮೊದಲ ಸಾಲಿನಲ್ಲಿರುವವರು, ಎರಡನೇ ಸಾಲಿನಲ್ಲಿರುವ ಶಿಕ್ಷಕರು, ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. ನಿಮ್ಮಲ್ಲಿ ಯಾರು ಈ ವರ್ಷ ನಾವು ಅದನ್ನು ಖಂಡಿತವಾಗಿಯೂ ಮಾಡುತ್ತೇವೆ ಎಂದು ಹೇಳುತ್ತಾರೆ? ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. ನಾವು ಮಾಡುತ್ತೇವೆ ಅಲ್ಲ, ಆದರೆ ನಾವು ಅದನ್ನು ಖಂಡಿತವಾಗಿಯೂ ತೋರಿಸುತ್ತೇವೆ. ಹಾಗಾದರೆ ಎಲ್ಲಾ ಶಿಕ್ಷಕರು ತಮ್ಮ ಕೈಗಳನ್ನು ಎತ್ತಿದ್ದಾರೆಯೇ ಅಥವಾ ಯಾರಾದರೂ ಇನ್ನೂ ಕೈ ಎತ್ತುತ್ತಿಲ್ಲವೇ? ಒಳ್ಳೆಯದು. ಅವರು ಮಧುಬನ್ ನಿವಾಸಿಗಳನ್ನು ಕೇಳುತ್ತಾರೆ, ನೀವು ಅದನ್ನು ಮಾಡುತ್ತೀರಾ? ಅವರು ಸ್ವಯಂ ರೂಪಾಂತರದ ಬಗ್ಗೆ ಕೇಳುತ್ತಾರೆ. ನೀವು ಅದನ್ನು ಮಾಡಬೇಕು, ಅದನ್ನು ಮಾಡಬೇಕಾಗಿದೆ, ಏಕೆಂದರೆ ಮಧುಬನ್ ತುಂಬಾ ಹತ್ತಿರದಲ್ಲಿದೆ, ಅಲ್ಲವೇ? ಬಾಬಾ ಸ್ವತಃ ಅಲ್ಲಿದ್ದಾರೆ. ಆದ್ದರಿಂದ ನೀವು ಅದನ್ನು ಯಾವಾಗ ಮಾಡುತ್ತೀರಿ ಎಂದು ದಿನಾಂಕವನ್ನು ಗಮನಿಸಿ. ಹಾಗಾದರೆ ಇಂದು ಡಿಸೆಂಬರ್ 31, 2006. ನೀವು ಈ ದೃಢ ಸಂಕಲ್ಪ ಮಾಡುವ ಸಮಯವನ್ನು ಸಹ ಗಮನಿಸಬೇಕು. ಬೆಳಿಗ್ಗೆ 9:20. ಬಾಬಾ ಸಮಯ ಹೇಳುತ್ತಾರೆ, ಇತರರು ಬೆಳಿಗ್ಗೆ 9:20 ಎಂದು ಹೇಳುತ್ತಾರೆ. ನಂತರ ಅವರು ಪಾಂಡವ ಸೇನೆಯನ್ನು, ಶಿವಶಕ್ತಿಯನ್ನು ಕೇಳುತ್ತಾರೆ. ಬಾಬಾ ಶಿವಶಕ್ತಿಗಳನ್ನು ಕೇಳಿದರು. ಈಗ ಅವರು ಪಾಂಡವರನ್ನು ಕೇಳುತ್ತಾರೆ, ಸಹೋದರರೇ, ನೀವು ಏನು ತೋರಿಸಲಿದ್ದೀರಿ? ಏಕೆಂದರೆ ನೀವು ವಿಜಯಶಾಲಿ ಪಾಂಡವರು. ನೀವು ಎಂದಿಗೂ ಗೆಲ್ಲುವ ಸ್ಥಿತಿಯಲ್ಲಿಲ್ಲ. ಆದರೆ ಪಾಂಡವರು ಎಂದರೆ ಗೆಲುವು, ವಿಜಯಶಾಲಿ ಪಾಂಡವರು. ಅವರು ಎಂತಹ ಅದ್ಭುತ ಬಿರುದನ್ನು ನೀಡುತ್ತಾರೆ, ಅಲ್ಲವೇ?
ಶಿವಶಕ್ತಿಗಳಂತೆ ವಿಜಯಶಾಲಿ ಪಾಂಡವರು, ಅದು ಸರಿಯೇ? ಹಾಗಾದರೆ ಈ ವರ್ಷ ನೀವು ಹಾಗೇ ಆಗಬಹುದೇ? ಅಥವಾ ನಾವು ಏನು ಮಾಡಬೇಕೆಂದು ನಮಗೆ ತಿಳಿದಿಲ್ಲ, ಬಾಬಾ ಮಾಯಾ ಬಂದಳು ಅಲ್ಲವೇ? ನಮಗೆ ಅದು ಬೇಕಾಗಿಲ್ಲ, ಆದರೆ ಅದು ಬಂದಿತು ಎಂದು ನೀವು ಹೇಳುತ್ತೀರಾ? ಬಾಬಾ ಮೊದಲೇ ಹೇಳಿದ್ದರು, ಮಾಯಾ ಕೊನೆಯ ಕ್ಷಣದವರೆಗೂ ಬರುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ, ಅದು ಬರುತ್ತಲೇ ಇರುತ್ತದೆ, ಅದರ ಕೆಲಸ ಬರುವುದು. ಆದರೆ ನಿಮ್ಮ ಕೆಲಸವೇನು? ಅದನ್ನು ಜಯಿಸಲು, ವಿಜಯಶಾಲಿಯಾಗಲು. ಆದ್ದರಿಂದ ನನಗೆ ಅದು ಬೇಕಾಗಿಲ್ಲ, ಬಾಬಾ ಮಾಯಾ ಬಂದಳು, ಏನು ಮಾಡಬೇಕು ಎಂದು ಯೋಚಿಸಬೇಡಿ, ಏಕೆಂದರೆ ಬಾಬಾ ಈ ವರ್ಷ ಈ ವಾಕ್ಯವನ್ನು ಕೊನೆಗೊಳಿಸಲು ಬಯಸುತ್ತಾರೆ. ನನಗೆ ಏನು ಮಾಡಬೇಕೆಂದು ತಿಳಿದಿಲ್ಲ, ಅದು ಬಂದಿತು ಎಂದು ಹೇಳಬೇಡಿ. ಇಂದಿನಿಂದ ಅದು ಬರುವುದು ಅದರ ಕೆಲಸ, ನೀವು ಅದನ್ನು ಜಯಿಸಬೇಕು. ಆದ್ದರಿಂದ ನೀವು ವರ್ಷಕ್ಕೆ 12 ಗಂಟೆಗೆ ವಿದಾಯ ಹೇಳುವಂತೆ ನೀವು ಗಂಟೆ ಬಾರಿಸುತ್ತೀರಿ ಅಲ್ಲವೇ? ಹೊಸ ವರ್ಷ ಬಂದಿದೆ ಎಂದು ಹೇಳುತ್ತಿದ್ದೀರಾ? ಆದ್ದರಿಂದ ಇಂದು ನೀವು ಗಂಟೆ ಬಾರಿಸಿದರೆ ನೀವು ಯಾವುದಕ್ಕಾಗಿ ಗಂಟೆ ಬಾರಿಸುತ್ತೀರಿ? ಈ ದಿನಕ್ಕಾಗಿ, ವರ್ಷಕ್ಕಾಗಿ. ಮಾಯಾಗೆ ವಿದಾಯ ಹೇಳಲು ನೀವು ಗಂಟೆ ಬಾರಿಸಬೇಕು. 2 ವಿಷಯಗಳು. 1. ರೂಪಾಂತರದ ಶಕ್ತಿ, ನಿಮ್ಮನ್ನು ಬದಲಾಯಿಸಿಕೊಳ್ಳುವ ಶಕ್ತಿ, ಅದು ಮಕ್ಕಳಲ್ಲಿ ತುಂಬಾ ದುರ್ಬಲವಾಗಿದೆ. ನೀವು ತುಂಬಾ ಒಳ್ಳೆಯ ಯೋಜನೆಗಳನ್ನು ಮಾಡುತ್ತೀರಿ, ನಾವು ಇದನ್ನು ಮಾಡುತ್ತೇವೆ, ನಾವು ಅದನ್ನು ಮಾಡುತ್ತೇವೆ, ಆದ್ದರಿಂದ ಬಾಬಾ ನಿಮ್ಮ ಯೋಜನೆಗಳನ್ನು ನೋಡಿ ಸಂತೋಷಪಡುತ್ತಾರೆ. ಮಕ್ಕಳು ಎಷ್ಟು ಉತ್ಸಾಹಭರಿತರು, ಆದ್ದರಿಂದ ನೀವು ಉತ್ತಮ ಯೋಜನೆಗಳನ್ನು ರಚಿಸುತ್ತೀರಿ, ಆದರೆ ರೂಪಾಂತರದ ಶಕ್ತಿ, ಅದನ್ನು ಕಾರ್ಯಗತಗೊಳಿಸುವ ಶಕ್ತಿ ತುಂಬಾ ಕಡಿಮೆ. ಅದಕ್ಕಾಗಿಯೇ ಸ್ವಲ್ಪ ಬದಲಾವಣೆ ಮಾತ್ರ ಸಂಭವಿಸುತ್ತದೆ ಮತ್ತು ಕೆಲವು ಹಳೆಯ ಗುಣಗಳು ಉಳಿಯುತ್ತವೆ. ಮುಂದಿನ ನ್ಯೂನತೆ ಏನು ನಿಮಗೆ ತಿಳಿದಿದೆ? ರೂಪಾಂತರದ ಶಕ್ತಿ ಕಡಿಮೆ. 2ನೆಯ ನ್ಯೂನತೆ ಏನು? ಸ್ಥಿರತೆಯ ಕೊರತೆ. ನೀವು ಉತ್ತಮ ನಿರ್ಣಯಗಳನ್ನು ಮಾಡುತ್ತೀರಿ. ಇಂದಿಗೂ ನೋಡಿ, ಎಷ್ಟು ಕಾರ್ಡ್ಗಳು, ಎಷ್ಟು ನಿರ್ಧಾರಗಳು, ನೀವು ಎಷ್ಟು ಪ್ರತಿಜ್ಞೆಗಳನ್ನು ತೆಗೆದುಕೊಂಡಿದ್ದೀರಿ. ಬಾಪ್ದಾದಾರವರು ಅನೇಕ ಸೂಪರ್ ಅಕ್ಷರಗಳು ಬಂದಿವೆ ಎಂದು ನೋಡುತ್ತಾರೆ. ಅವೆಲ್ಲವನ್ನೂ ವೇದಿಕೆಯ ಮೇಲೆ ಅಲಂಕಾರಗಳಾಗಿ ಜೋಡಿಸಲಾಗಿದೆ. ಆದ್ದರಿಂದ ನಾವು ಅದನ್ನು ಮಾಡುತ್ತೇವೆ, ನಾವು ಅದನ್ನು ತೋರಿಸುತ್ತೇವೆ, ಅದು ಆಗಬೇಕು, ಅದು ಆಗಬೇಕು. ಆದ್ದರಿಂದ ಅದಕ್ಕಾಗಿ ಬಾಬಾ ಲಕ್ಷಾಂತರ ಬಾರಿ ಪ್ರೀತಿ ತುಂಬಿದ ನೆನಪುಗಳನ್ನು ನೀಡುತ್ತಾರೆ. ಆದ್ದರಿಂದ ಇವೆಲ್ಲವೂ ಸರಿ. ಈ ಎಲ್ಲಾ ಮಕ್ಕಳು ಬಾಬಾಗೆ ಪ್ರೀತಿ ತುಂಬಿದ ನೆನಪುಗಳನ್ನು ನೀಡುತ್ತಾರೆ. ಅವರು ಬಾಬಾಗೆ ಪತ್ರಗಳನ್ನು ಬರೆಯುತ್ತಾರೆ, ನಾವು ಇದನ್ನೆಲ್ಲ ಮಾಡುತ್ತೇವೆ, ಬಾಬಾ, ಅದು ಆಗಬೇಕು. ಇದೆಲ್ಲವೂ ಬಾಬಾನನ್ನು ತಲುಪಿದೆ. ಅದೇ ರೀತಿ ಮುಂದೆ ಕುಳಿತಿರುವ ಬಾಬಾರ ಅನೇಕ ಮಕ್ಕಳು ತಮ್ಮ ಮನಸ್ಸಿನಲ್ಲಿ ಮಾತನಾಡುತ್ತಿರುತ್ತಾರೆ, ಬಾಬಾ, ಈ ಬಾರಿ ನಾನು ಬದಲಾಗುತ್ತೇನೆ, ಬಾಬಾ, ನಾನು ಇನ್ನು ಮುಂದೆ ಬಿಡಬಾರದು. ಬಾಬಾ, ನಿಮ್ಮ ಮನಸ್ಸಿನ ಶಬ್ದವು ಬಾಪ್ದಾದಾರವರನ್ನು ತಲುಪಿತು. ಆದರೆ ಬಾಪ್ದಾದಾರವರು ಈ 2 ಶಕ್ತಿಗಳನ್ನು ಒತ್ತಿ ಹೇಳಲು ಬಯಸುತ್ತಾರೆ. 1. ಸ್ಥಿರತೆಯ ಕೊರತೆ, ಅವು ಸ್ಥಿರತೆಯಲ್ಲಿ ದುರ್ಬಲವಾಗಿವೆ. ನೀವು ಇದನ್ನು ಮಾಡಲು ಯೋಚಿಸುತ್ತೀರಿ, ಆದರೆ ಕೋಪ ಬಂದಾಗ ನೀವು ಕೋಪಗೊಳ್ಳುತ್ತೀರಿ. ಆ ಸ್ಥಿರತೆ, ನಾನು ಶಾಂತವಾಗಿರುತ್ತೇನೆ ಎಂಬುದನ್ನು ಮರೆತು ಬಿಡಲಾಗುತ್ತದೆ. ಈ ಕೊರತೆಗೆ ಕಾರಣವೇನು? ಗಮನದ ಕೊರತೆ, ನೀವು ಗಮನ ಕೊಡುವುದಿಲ್ಲ. ಆದ್ದರಿಂದ ನೀವು ಇತರರನ್ನು ನೋಡಿ, ಇದು ಸಂಭವಿಸುತ್ತದೆ, ನಾವು ಅದನ್ನು ಮಾಡುತ್ತಿದ್ದೇವೆ, ನಾವು ಅದನ್ನು ಖಂಡಿತವಾಗಿಯೂ ಮಾಡುತ್ತೇವೆ. ಇವೆಲ್ಲವೂ ಸ್ಥಿರತೆಯ ಕೊರತೆಗೆ ಕಾರಣಗಳಾಗಿವೆ. 1. ಗಮನದ ಕೊರತೆ. ಮುಂದಿನದು ನಿಮ್ಮ ಬದಲು ಇತರರನ್ನು ನೋಡುವುದು. ಮುಂದಿನದು ನಾವು ಅದನ್ನು ಮಾಡುತ್ತೇವೆ, ಬಾಬಾ, ನಾವು ಅದನ್ನು ಮಾಡುತ್ತಿದ್ದೇವೆ, ಬಾಬಾ, ಈ ತಕ್ಷಣದ ಕ್ರಿಯೆ ಬರುತ್ತಿಲ್ಲ ಎಂದು ಅವರು ಹೇಳುತ್ತಾರೆ. ಆದ್ದರಿಂದ ಬಾಪ್ದಾದಾರವರು ಈ ವರ್ಷ ಒಂದು ಪದಕ್ಕೆ ಶಾಶ್ವತವಾಗಿ ವಿದಾಯ ಹೇಳಬೇಕೆಂದು ಬಯಸುತ್ತಾರೆ. ಆ ಪದ ಯಾವುದು? ಕಾರಣ ಎಂಬ ಪದ. ಬಾಬಾ ಮಕ್ಕಳು ಅದನ್ನು ತ್ಯಜಿಸಬೇಕೆಂದು ಬಯಸುತ್ತಾರೆ. ಪರಿಹಾರವಿದ್ದರೆ ಕಾರಣ ಮುಗಿದಿದೆ. ಅದಕ್ಕೆ ಪರಿಹಾರವೇನು? ಅದಕ್ಕೆ ಕಾರಣವೇನು ಎಂದು ಹೇಳುವ ಬದಲು ನಿಮಗೆ ಪರಿಹಾರ ತಿಳಿದಿದ್ದರೆ ಕಾರಣ ಮುಗಿದಿದೆ, ಸಮಸ್ಯೆ ಮುಗಿದಿದೆ. ನೀವು ಪರಿಹಾರದ ರೂಪವಾಗಿದ್ದೀರಿ, ಸಮಸ್ಯೆಯ ರೂಪವಲ್ಲ, ಆದರೆ ಪರಿಹಾರದ ರೂಪ. ಆದ್ದರಿಂದ ಅದು ನಿಮ್ಮ ಕಾರಣವಾಗಿರಬಹುದು, ಇತರರು ಕಾರಣವಾಗಿರಬಹುದು, ಒಂದು ಗುಂಪು ಕಾರಣವಾಗಿರಬಹುದು, ಸಂದರ್ಭಗಳು ಕಾರಣವಾಗಿರಬಹುದು. ಆದರೆ ಬ್ರಾಹ್ಮಣರ ನಿಘಂಟಿನಲ್ಲಿ ಕಾರಣ ಮತ್ತು ಸಮಸ್ಯೆ ಎಂಬ ಪದವು ಹೇಗೆ ಬದಲಾಗಬೇಕು? ಅವು ಪರಿಹಾರ ಮತ್ತು ಪರಿಹಾರ ಕ್ಕೆ ಬದಲಾಗಬೇಕು. ಕಾರಣ ಪರಿಹಾರವಾಗಬೇಕು, ಸಮಸ್ಯೆ ಪರಿಹಾರವಾಗಬೇಕು. ಬ್ರಾಹ್ಮಣ ಜೀವನದಲ್ಲಿ ಕಾರಣ ಇಲ್ಲ, ಕೇವಲ ಪರಿಹಾರ. ಸಮಸ್ಯೆ ಇಲ್ಲ, ಕೇವಲ ಪರಿಹಾರ. ಅದು ಬ್ರಾಹ್ಮಣ ನಿಘಂಟು. ಇದು ತುಂಬಾ ಅದ್ಭುತವಾದ ಸಾಲು ಅಲ್ಲವೇ?
ಏಕೆಂದರೆ ಇಂದು ಅನೇಕ ಜನರು ಅಮೃತವೇಳೆ ಮುಂಜಾನೆ ಧ್ಯಾನ ಸಮಯದಲ್ಲಿಯೂ ಸಹ ಬಾಪ್ದಾದಾರವರೊಂದಿಗೆ ಆಧ್ಯಾತ್ಮಿಕ ಸಂಭಾಷಣೆಗಳನ್ನು ನಡೆಸುವಾಗ ಅವರು ಏನು ಹೇಳಿದರು ಎಂದು ನಿಮಗೆ ತಿಳಿದಿದೆಯೇ? ಅವರು ಹೇಳಿದರು, ನಾವು ಹೊಸ ವರ್ಷದಲ್ಲಿ ಸ್ವಲ್ಪ ಹೊಸತನವನ್ನು ತರಬೇಕು. ಆದ್ದರಿಂದ ಬಾಪ್ದಾದಾರವರು ಈ 2 ಪದಗಳನ್ನು ತೊಡೆದುಹಾಕುವ ಮೂಲಕ ಈ ಹೊಸ ವರ್ಷವನ್ನು ಆಚರಿಸಬೇಕೆಂದು ಬಯಸುತ್ತಾರೆ. ಅದು ನಿಮ್ಮ ಹೊಸ ವರ್ಷದ ಆಚರಣೆಯಾಗಿರಬೇಕು. ಕಾರಣ ಮತ್ತು ಸಮಸ್ಯೆ ಎಂಬ ಪದಗಳು ಅಸ್ತಿತ್ವದಲ್ಲಿರಬಾರದು. ದಾನಿ ಪರೋಪಕಾರಿ ಆಗಿ ಅದು ಮುಗಿಯುತ್ತದೆ ಅಲ್ಲವೇ? ಪರೋಪಕಾರಿ ಎಂದರೆ ಏನು? ಹಾನಿ ಮಾಡುವವರಿಗೂ ಅಪಕಾರಂ ಒಳ್ಳೆಯದನ್ನು ಮಾಡುವುದು. ಅಪಕಾರಂ ಎಂದರೇನು? ಕೆಟ್ಟ ಕೆಲಸಗಳನ್ನು ಮಾಡುವುದು. ಕೆಟ್ಟ ಕೆಲಸಗಳನ್ನು ಮಾಡುವವರಿಗೆ ಒಳ್ಳೆಯದನ್ನು ಮಾಡುವುದು ಪರೋಪಕಾರಂ. ಕೆಟ್ಟ ಕೆಲಸಗಳನ್ನು ಮಾಡುವುದು ಅಪಕಾರಂ, ಒಳ್ಳೆಯದನ್ನು ಮಾಡುವುದು ಉಪಕಾರಂ. ಆದ್ದರಿಂದ ನೀವು ಕಾರಣವಾಗಿರಬಹುದು ಅಥವಾ ಇತರರು ಸಮಸ್ಯೆಗೆ ಕಾರಣವಾಗಿರಬಹುದು. ಆದರೆ ನೀವು ದಾನಶೀಲರಾಗಿದ್ದರೆ, ಕರುಣಾಳು ಆತ್ಮರಾಗಿದ್ದರೆ, ಶುದ್ಧ ಶುಭ ಹಾರೈಕೆಗಳು ಮತ್ತು ಒಳ್ಳೆಯ ಭಾವನೆಗಳ ಹೃದಯವನ್ನು ಹೊಂದಿದ್ದರೆ ಮತ್ತು ಸಹಕಾರ ನೀಡಿದರೆ ನಿಮಗೆ ಪ್ರೀತಿ ಸಿಗುತ್ತದೆ ಅಲ್ಲವೇ? ದುಃಖವನ್ನು ಉಂಟುಮಾಡುವವರ ಬಗ್ಗೆಯೂ ನೀವು ಕರುಣೆಯನ್ನು ಹೊಂದಿರಬೇಕು. ನಿಮಗೆ ಒಳ್ಳೆಯ ಭಾವನೆಗಳು ಮತ್ತು ಶುಭ ಹಾರೈಕೆಗಳು ಇರಬೇಕು. ಆಗ ಮಾತ್ರ ನೀವು ಸಹಕಾರವನ್ನು ನೀಡಬಹುದು ಮತ್ತು ಅವರ ಪ್ರೀತಿಯನ್ನು ಪಡೆಯಬಹುದು ಮತ್ತು ಸಮಸ್ಯೆಗಳಿಗೆ ಪರಿಹಾರದ ರೂಪವೂ ಆಗಬಹುದು. ಕಲಿಯುಗದಲ್ಲಿ ಎಲ್ಲರೂ ಕೆಟ್ಟವರಾಗಿರುತ್ತಾರೆ. ಬಾಬಾರ ಮಕ್ಕಳು ಸಹ ಕಲಿಯುಗದಿಂದ ಬಂದಿದ್ದಾರೆ. ಆ ಗುಣಗಳು ಸ್ವಲ್ಪವೇ ಬದಲಾಗುತ್ತವೆ. ನಂತರ ನಮ್ಮಲ್ಲಿ ದೋಷಗಳಿಲ್ಲದಿದ್ದರೂ ಇತರ ದೋಷಗಳು ನಮ್ಮ ದೋಷಗಳನ್ನು ಪ್ರಚೋದಿಸುತ್ತವೆ. ಆದ್ದರಿಂದ ಆ ದೋಷಗಳು ಪ್ರಚೋದಿಸಲ್ಪಡುವುದನ್ನು ತಡೆಯಲು ದಾನಶೀಲರಾಗಿ ಕರುಣಾಮಯಿಗಳಾಗಿರಿ. ಅವರ ಬಗ್ಗೆಯೂ ಒಳ್ಳೆಯ ಭಾವನೆಗಳನ್ನು ಹೊಂದಿರಿ. ಸಹಾಯದ ಶಕ್ತಿಯನ್ನು ನೀಡಿ. ನೀವು ಪ್ರೀತಿಯಿಂದ ಮಾತನಾಡುವಾಗ ಅವರು ತುಂಬಾ ಕೋಪಗೊಂಡಿದ್ದರೆ ಮತ್ತು ಪ್ರತಿಕೂಲವಾಗಿದ್ದರೆ ಮತ್ತೆ ಪ್ರೀತಿಯಿಂದ ಮಾತನಾಡುವ ಮೂಲಕ ಆತ್ಮವು ಕ್ರಮೇಣ ಶಾಂತವಾಗುತ್ತದೆ. ಇದಲ್ಲದೆ ಒಳ್ಳೆಯ ಭಾವನೆಗಳು, ಆ ಆತ್ಮವು ಪ್ರೀತಿಯಿಂದ ಮಾತನಾಡಬೇಕು. ನೀವು ಆ ಭಾವನೆಯಿಂದ ಮಾತನಾಡುವಾಗ ಆ ಆತ್ಮವು ಬದಲಾಗುತ್ತದೆ. ಅದು ಸಹಕಾರವನ್ನು ನೀಡುವುದು. ಹಾಗಾದರೆ ಬಾಬಾ ಕೇಳುತ್ತಾರೆ, ಈ ಹೊಸ ವರ್ಷಕ್ಕೆ ನಾವು ಯಾವ ಹೆಸರನ್ನು ಇಡಬಹುದು? ಏಕೆಂದರೆ ಮೊದಲು ಬಾಬಾ ಪ್ರತಿ ವರ್ಷಕ್ಕೂ ಒಂದು ಹೆಸರನ್ನು ಇಡುತ್ತಿದ್ದರು ಅಲ್ಲವೇ? ವಾಸ್ತವವಾಗಿ ಬಾಬಾ ಅಂತಿಮವಾಗಿ ಹೊರಟು ಹೋದಾಗ ಅವರು ವಿಮೋಚನಾ ವರ್ಷ ಎಂದು ಹೆಸರಿಸಿದರು. ಹಾಗಾದರೆ ಯಾರಿಗೂ ಏನು ಅರ್ಥವಾಗಲಿಲ್ಲ ಮತ್ತು ಅಂತಿಮವಾಗಿ ಬಾಬಾ ಬರುವುದು ಎಂದರೆ ಮುಕ್ತಿ ಅಲ್ಲವೇ? ನೆನಪಿದೆ ಅಲ್ವಾ? ನಿಜ ಹೇಳಬೇಕೆಂದರೆ ಇದು ಅದರ ನೆನಪಿನ ದಿನ ನೋಡಿ. ವಿಶೇಷವಾಗಿ ತಮಿಳು ವರ್ಷಗಳಿಗೆ ಹೆಸರುಗಳಿವೆ ಮತ್ತು ಆ ತಮಿಳು ಹೆಸರುಗಳು ಅಶುಭವೂ ಆಗಿರಬಹುದು ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ಕಳೆದ ಬಾರಿ ಅದು ಕ್ರೋಧಿ ಕೋಪಗೊಂಡ ವರ್ಷವಾಗಿತ್ತು ಮತ್ತು ಕ್ರೋಧಿ ಎಂದರೆ ಕೋಪ ಎಂದರ್ಥ ಅಲ್ಲವೇ? ಆದ್ದರಿಂದ ಇಲ್ಲಿ ಶುಭ ಹೆಸರು. ವರ್ಷದ ಆ ಹೆಸರು ಅದು ಹಾಗಲ್ಲ. ಇದು ಸಂಗಮ ಯುಗ, ಪುರುಷೋತ್ತಮ ಸಂಗಮ ಯುಗ. ಈಗ ಇಲ್ಲಿ ಅವನು ಪ್ರತಿಯೊಂದು ವಿಷಯಕ್ಕೂ ಒಂದು ಗುಣವನ್ನು ಜೋಡಿಸುತ್ತಿದ್ದಾನೆ ನೋಡಿ. ಆದ್ದರಿಂದ ಆ ಗುಣವನ್ನು ತರಲು ವಾಸ್ತವವಾಗಿ ವಿದೇಶಗಳಲ್ಲಿ ಅವರು ಭಾನುವಾರ, ಸೋಮವಾರ, ಮಂಗಳವಾರಕ್ಕೂ ಹಾಗೆ ಹೇಳುತ್ತಾರೆ. ಮಂಗಳವಾರ ಅವರು ಈ ಹ್ಯಾಪಿ ಮಂಗಳವಾರ ಅಥವಾ ಏನಾದರೂ ಹೇಳುತ್ತಾರೆ. ನಾನು ಅದನ್ನು ಯೂಟ್ಯೂಬಿನಲ್ಲಿ ನೋಡಿದ್ದೇನೆ. ಆದ್ದರಿಂದ ಇಲ್ಲಿ ಎಲ್ಲವೂ ಬಾಬಾ ವಸ್ತುಗಳನ್ನು ಹೆಸರಿಸುವ ಸ್ಮರಣೆ ಸಂಪೂರ್ಣವಾಗಿ ಪ್ರಕಟವಾಗುತ್ತದೆ ನೋಡಿ ಎಲ್ಲಾ ಧರ್ಮಗಳಲ್ಲಿ. ಹಾಗಾದರೆ ನಾವು ಪ್ರತಿ ವರ್ಷಕ್ಕೂ ಹೆಸರುಗಳನ್ನು ನೀಡುತ್ತಿದ್ದೆವು, ನಿಮಗೆ ನೆನಪಿದೆಯೇ ಅಲ್ಲವೇ? ಹಾಗಾಗಿ ಬಾಪ್ದಾದಾರವರು ಈ ವರ್ಷವನ್ನು ಉನ್ನತ ಸತ್ಸಂಕಲ್ಪಗಳು, ದೃಢ ಸಂಕಲ್ಪಗಳು ಮತ್ತು ಪ್ರೀತಿಯಿಂದ ತುಂಬಿದ ಸಹಕಾರಿ ಸಂಕಲ್ಪಗಳ ವರ್ಷವಾಗಿ ನೋಡಲು ಬಯಸುತ್ತಾರೆ. ಇದು ಹೆಸರಲ್ಲ, ಆದರೆ ಅವರು ಅದನ್ನು ಆ ರೀತಿ ನೋಡಲು ಬಯಸುತ್ತಾರೆ. ಅವರು ಅಷ್ಟು ದೀರ್ಘವಾದ ಹೆಸರನ್ನು ನೀಡುವುದಿಲ್ಲ, ಆದರೆ ಅವರು ಹೇಳುತ್ತಾರೆ, ನಾನು ಅದನ್ನು ಹಾಗೆ ನೋಡಲು ಬಯಸುತ್ತೇನೆ. ಈ ವರ್ಷ ಪೂರ್ತಿ ಮಕ್ಕಳಿಗೆ ಉನ್ನತ ಸಂಕಲ್ಪಗಳು, ಕೇವಲ ಒಳ್ಳೆಯ ಸಂಕಲ್ಪಗಳು, ದೃಢ ಸಂಕಲ್ಪಗಳು ಇರಬೇಕು. ಅದ್ಭುತ ಅಲ್ಲವೇ? ಪ್ರೀತಿಯಿಂದ ತುಂಬಿದ ಸಹಕಾರಿ ಸಂಕಲ್ಪಗಳು ಇರಬೇಕು. ಆದ್ದರಿಂದ ನಾನು ಅದನ್ನು ಹೀಗೆ ನೋಡಲು ಬಯಸುತ್ತೇನೆ ಎಂದು ಅವರು ಹೇಳುತ್ತಾರೆ. ಯಾವಾಗಲೂ ಸ್ಥಿರತೆಯ ಶಕ್ತಿಯನ್ನು ಮತ್ತು ನಿಮ್ಮ ಸಹಚರರನ್ನು ಪರಿವರ್ತಿಸುವ ಶಕ್ತಿಯನ್ನು ಮಾಡಿಕೊಳ್ಳಿ. ಯಾರಾದರೂ ನಿಮಗೆ ಎಷ್ಟೇ ನಕಾರಾತ್ಮಕತೆಯನ್ನು ನೀಡಿದರೂ ನೀವು ಇತರರಿಗೆ ಒಂದು ಕೋರ್ಸ್ನಲ್ಲಿ ಹೇಗೆ ಕಲಿಸುತ್ತೀರಿ? ನಾವು ರಾಜ್ಯಯೋಗದ ಮೂಲಕ ಎಲ್ಲಾ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಬಹುದು ಎಂದು ನೀವು ಹೇಳುತ್ತೀರಿ ಅಲ್ಲವೇ? ಅದೇ ರೀತಿ ನೀವು ಸಹ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಪರಿವರ್ತಿಸುತ್ತೀರಿ.
ಆಗ ನೀವು ಸ್ವಯಂಚಾಲಿತವಾಗಿ ನಕಾರಾತ್ಮಕತೆಯಿಂದ ಮುಕ್ತರಾಗುತ್ತೀರಿ ಅಲ್ಲವೇ? ನೀವು ಇತರರಿಗೆ ಹೇಳುತ್ತೀರಿ, ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಿ. ಆಗ ನೀವು ನಿಮ್ಮನ್ನು ಪರಿವರ್ತಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಇತರರು ಮಾಯೆ ಅಥವಾ ಇತರ ವಸ್ತುಗಳ ಪ್ರಭಾವದಲ್ಲಿದ್ದಾರೆ. ಆಗ ನಮಗೆ ಅವರ ಮೇಲೆ ಕರುಣೆ ಅನಿಸುವುದಿಲ್ಲವೇ? ಅವರು ಸ್ವತಃ ಅಲ್ಲ, ಬೇರೆಯವರು ಅವರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ. ಅವರು ಹೇಳುವಂತೆ ಅವರು ಮೋಡಿ ಮಾಡಲ್ಪಟ್ಟಿದ್ದಾರೆ, ಅವರು ಹಾಗೆಯೇ ಇದ್ದಾರೆ. ಆಗ ನಾವು ಅವರ ಮೇಲೆ ಕರುಣೆ ತೋರಬೇಕು ಅಲ್ಲವೇ? ಅವರು ಹೇಳುತ್ತಾರೆ, ಯಾರೋ ಗಂಡ ಹೆಂಡತಿಯನ್ನು ಬೇರೆಯಾಗುವಂತೆ ಮೋಡಿ ಮಾಡಿದರು, ಅದಕ್ಕಾಗಿಯೇ ಪ್ರೀತಿಯ ಗಂಡ ಈಗ ತುಂಬಾ ಕೋಪಗೊಂಡಿದ್ದಾನೆ. ಆಗ ನಾವು ಅವನ ಮೇಲೆ ಕೋಪಗೊಳ್ಳುವುದಿಲ್ಲ, ನಮಗೆ ಕರುಣೆ ಅನಿಸುತ್ತದೆ. ಓಹ್, ನನ್ನ ಗಂಡನಿಗೆ ಯಾರೋ ಹೀಗೆ ಮಾಡಿದರು. ಹಾಗಾದರೆ ನಿಮ್ಮ ಜಡ ವಿಗ್ರಹ, ನಿಮ್ಮ ಚಿತ್ರ, ಅದು ನಿಮ್ಮ ಸ್ಮರಣೆಯಲ್ಲವೇ? ಭಾರತದಲ್ಲಿರುವ ವಿದೇಶಿ ಬಾಬಾರ ಮಕ್ಕಳ ಚಿತ್ರವು ಅಸ್ತಿತ್ವದಲ್ಲಿದೆ ಅಲ್ಲವೇ? ಅದನ್ನು ಪೂಜಿಸಲಾಗಿಲ್ಲವೇ? ನೀವು ದಿಲ್ವಾಲಾ ದೇವಸ್ಥಾನದಲ್ಲಿ ನಿಮ್ಮ ಚಿತ್ರಗಳನ್ನು ನೋಡಿದ್ದೀರಿ ಅಲ್ಲವೇ? ಒಳ್ಳೆಯದು. ನಿಮ್ಮ ಯಾವುದೇ ಚಿತ್ರಗಳಿಗಿಂತ ಮೊದಲು ನಿಮ್ಮ ಜಡ ಚಿತ್ರಗಳು ಕರುಣಾಮಯಿಯಾಗಿರುವಾಗ ಜನರು ಏನು ಕೇಳುತ್ತಾರೆ? ಕರುಣೆ ತೋರಿಸು, ಕರುಣೆ ತೋರಿಸು, ಕೃಪೆ ತೋರಿಸು, ಕರುಣೆ ತೋರಿಸು. ಅವರು ಕರುಣೆಯನ್ನು ಕೇಳುತ್ತಲೇ ಇರುತ್ತಾರೆ. ಆದ್ದರಿಂದ ಮೊದಲು ಇತರರಿಗೆ ಕರುಣೆ ತೋರಿಸಲು ನೀವು ಮೊದಲು ನಿಮ್ಮ ಮೇಲೆ ಕರುಣೆ ತೋರಿಸಬೇಕು. ಕರುಣೆ ತೋರಿಸು. ನಂತರ ಬ್ರಾಹ್ಮಣ ಕುಟುಂಬಕ್ಕೆ ಕರುಣೆ ತೋರಿಸು. ಯಾರಾದರೂ ಪ್ರಭಾವಕ್ಕೊಳಗಾಗಿದ್ದರೆ, ಅಂದರೆ ಬೇರೆ ಯಾವುದಾದರೂ ವಸ್ತುವಿನ ಪ್ರಭಾವದಲ್ಲಿ ಅಥವಾ ಹಳೆಯ ಸಂಸ್ಕಾರಗಳ ಪ್ರಭಾವದಲ್ಲಿ ಅವರು ದುರ್ಬಲರಾಗಿದ್ದರೆ, ಆ ಸಮಯದಲ್ಲಿ ಅವರು ಮೂರ್ಖತನದಿಂದ ವರ್ತಿಸುತ್ತಾರೆ. ಆದರೆ ಕೋಪಗೊಳ್ಳಬೇಡಿ, ಏಕೆಂದರೆ ಅವರು ತಮ್ಮ ಪ್ರಜ್ಞೆಯಲ್ಲಿಲ್ಲ. ನಮ್ಮ ತಂದೆಯು ನಮ್ಮನ್ನು ಹೇಗೆ ಕರುಣಾಮಯಿಯನ್ನಾಗಿ ಮಾಡುತ್ತಾನೆ ನೋಡಿ. ಅವರು ಏನು ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿದಿಲ್ಲ. ಯೇಸು ತನ್ನ ಎದೆಯನ್ನು ಈಟಿಯಿಂದ ಚುಚ್ಚಲು ಬಂದವರಿಗಾಗಿ ಪ್ರಾರ್ಥಿಸಿದನು. ಬಾಬಾ ನಮ್ಮನ್ನು ಈ ರೀತಿ ಪರಿವರ್ತಿಸಿದ ನೆನಪು ಇದು ಆ ಕಥೆ ಅಲ್ಲಿ ಪ್ರಕಟವಾಗಿದೆ. ಕಾರಣ ಅವರು ಮೂರ್ಖರಾಗಿದ್ದಾರೆ, ಅವರು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುವುದಿಲ್ಲ. ಅದಕ್ಕಾಗಿಯೇ ಯೇಸು ಹೇಳುತ್ತಾನೆ, ಅವರು ಏನು ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿದಿಲ್ಲ. ಆಗ ನಾವು ಅವರ ಮೇಲೆ ಕೋಪಗೊಳ್ಳುವುದಿಲ್ಲ, ನಮಗೆ ಕರುಣೆ ಉಂಟಾಗುತ್ತದೆ ಅಲ್ಲವೇ? ಏಕೆಂದರೆ ಈ ಕೋಪದ ದೂರು ಹೆಚ್ಚಾಗಿ ಬರುತ್ತದೆ. ನಮ್ಮ ಕೇಂದ್ರದಲ್ಲಿರುವ ದೀದಿ ತುಂಬಾ ಕೋಪಗೊಳ್ಳುತ್ತಾರೆ, ದಾದಿ ಕೋಪಗೊಳ್ಳುತ್ತಾರೆ, ಸಹೋದರ ಕೋಪಗೊಳ್ಳುತ್ತಾರೆ, ಹೊಸ ಮಗು ಕೋಪಗೊಳ್ಳುತ್ತಾರೆ. ಈ ಕೋಪದ ದೂರು ಬಾಬಾ ಅವರನ್ನು ಹೆಚ್ಚಾಗಿ ಪಡೆಯುತ್ತದೆ. ಕೋಪವಿಲ್ಲದಿದ್ದರೂ ಏನಾಗುತ್ತದೆ ಎಂದರೆ ಮಕ್ಕಳು ಮತ್ತು ಮೊಮ್ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇರುತ್ತದೆ. ಅದು ಏನು? ಆಂದೋಲನ. ಅವರು ಕೋಪಗೊಳ್ಳುವುದಿಲ್ಲ, ಅವರು ಸ್ವಲ್ಪ ಜೋರಾಗಿ ಮಾತನಾಡುತ್ತಾರೆ, ಅದು ಕೂಡ ಕೋಪದ ಒಂದು ಅಂಶವೇ ಅಲ್ಲವೇ? ಆಂದೋಲನಗೊಳ್ಳುವುದು ಕೂಡ ಕೋಪದ ಮಗು. ಇದನ್ನು ಬೇಗ ಮಾಡು, ನೀನು ಯಾಕೆ ತಡಮಾಡುತ್ತಿದ್ದೀಯಾ? ಅದು ಸ್ವತಃ ಕೋಪದ ಒಂದು ಅಂಶವಾಗಿದೆ ಎಂದು ಅವರು ಹೇಳುತ್ತಾರೆ. ಅದೇ ವಿಷಯ, ಆದರೆ ಅದನ್ನು ನಿಧಾನವಾಗಿ ಹೇಳುವುದು ಸ್ವಲ್ಪ ತಡವಾಗುತ್ತಿದೆ. ದಯವಿಟ್ಟು ಸ್ವಲ್ಪ ಬೇಗ ಮಾಡಿಯೇ ಎಂದು ಪ್ರೀತಿಯಿಂದ ಅದೇ ವಿಷಯವನ್ನು ಹೇಳಲು ಒಂದು ಮಾರ್ಗವಿದೆ ಅಲ್ಲವೇ? ನಾವು ಹಾಗೆ ನಮ್ಮನ್ನು ಪರಿವರ್ತಿಸಿಕೊಳ್ಳಬೇಕು. ಹಾಗಾದರೆ ಕುಟುಂಬದಲ್ಲಿ ಅದು ಹೇಗೆ ಸಂಭವಿಸುತ್ತದೆ? ಲೌಕಿಕ ಕುಟುಂಬದಲ್ಲಿ ಹಿರಿಯ ಮಕ್ಕಳ ಮೇಲಿನ ಪ್ರೀತಿ ಕಡಿಮೆಯಾಗುತ್ತದೆ, ಆದರೆ ಮೊಮ್ಮಕ್ಕಳ ಮೇಲಿನ ಪ್ರೀತಿ ಹೆಚ್ಚಾಗುತ್ತದೆ. ಆದ್ದರಿಂದ ಕೋಪ, ಆಂದೋಲನ, ತಲೆಕೆಳಗಾದ ಮಾದಕತೆ, ಇವರು ಅದರ ಮಕ್ಕಳು. ಹಾಗಾಗಿ ತಲೆಕೆಳಗಾದ ಮಾದಕತೆ ಇದೆ, ಮತ್ತು ತಲೆಕೆಳಗಾದ ಮಾದಕತೆಯಲ್ಲಿ ಹಲವು ವಿಧಗಳಿವೆ. ಒಂದು ಬುದ್ಧಿಶಕ್ತಿಯ ಮಾದಕತೆ, ನಾನು ಎಷ್ಟು ಬುದ್ಧಿವಂತ, ಮುಂದಿನದು ಕರ್ತವ್ಯದ ಅಮಲು, ನನ್ನಂತೆ ಯಾರೂ ಕೆಲಸ ಮಾಡಲು ಸಾಧ್ಯವಿಲ್ಲ, ಮುಂದಿನದು ಸೇವೆಯ ಅಮಲು ಅಥವಾ ಕೆಲವು ವಿಶೇಷ ಕಾರ್ಯದ ಅಮಲು. ಆದ್ದರಿಂದ ಇವೆಲ್ಲವೂ ಆಂದೋಲನವಾಗುತ್ತವೆ, ಇವೆಲ್ಲವೂ ಕೋಪದ ಮಕ್ಕಳು. ಆದ್ದರಿಂದ ದಯಾಳುಗಳಾಗಿ, ಕರುಣಾಳುಗಳಾಗಿ. ಆದ್ದರಿಂದ ಕರುಣಾಳುಗಳಾಗಿ, ದಯಾಳುಗಳಾಗಿ, ಕೃಪೆಯುಳ್ಳವರಾಗಿ. ನೋಡಿ, ಹೊಸ ವರ್ಷದಲ್ಲಿ ಜನರು ಪರಸ್ಪರ ಬಾಯಿಗಳನ್ನು ಸಿಹಿಯಾಗಿ ಮಾಡುತ್ತಾರೆ ಮತ್ತು ಶುಭಾಶಯಗಳನ್ನು ನೀಡುತ್ತಾರೆ. ಆದ್ದರಿಂದ ಅವರು ಬಾಯಿಗಳನ್ನು ಸಿಹಿಯಾಗಿ ಮಾಡುತ್ತಾರೆ ಅಲ್ಲವೇ? ಹಾಗಾಗಿ ಅವರು ಸಿಹಿತಿಂಡಿಗಳನ್ನು ನೀಡುತ್ತಾರೆ. ಹಾಗಾಗಿ ಇಡೀ ವರ್ಷ ನೀವು ಎಂದಿಗೂ ಕಪೋರತೆಯನ್ನು ತೋರಿಸಬಾರದು. ನೀವು ಯಾವಾಗಲೂ ಶುಭಾಶಯಗಳನ್ನು ನೀಡುತ್ತಿರಬೇಕು. ಕಠಿಣವಾಗಿರುವುದು ಶಪಿಸಿದಂತಿದೆ ಅಲ್ಲವೇ? ಅವರು ಅವರ ಬಾಯಿಯನ್ನು ಸಿಹಿಗೊಳಿಸುತ್ತಾರೆ, ಆದರೆ ನೀವು ನಿಮ್ಮ ಬಾಯಿಯನ್ನು ಸಿಹಿಗೊಳಿಸುವುದಲ್ಲದೆ ನಿಮ್ಮ ಮುಖವು ಮಾಧುರ್ಯವನ್ನು ಸಹ ತೋರಿಸಬೇಕು. ಕೇವಲ ಪದಗಳ ಮೂಲಕ ಬಾಯಿಯನ್ನು ಸಿಹಿಗೊಳಿಸುವುದಲ್ಲ, ಆದರೆ ನಿಮ್ಮ ಮುಖವು ಮಾಧುರ್ಯವನ್ನು ತೋರಿಸಬೇಕು ಎಂದು ಅವರು ಹೇಳುತ್ತಾರೆ. ಯಾವಾಗಲೂ ನಿಮ್ಮ ಮುಖವು ನಗುವಿನ ಜೊತೆಗೆ ಆಧ್ಯಾತ್ಮಿಕ ಪ್ರೀತಿಯಾಗಿರಬೇಕು. ಆ ಮುಖದಲ್ಲಿ ಯಾವುದೇ ಕಪೋರತೆ ಇರಬಾರದು ಅಲ್ಲವೇ?
ನಾವು ಮುರುಗನ್ನಂತಹ ವಿಗ್ರಹಗಳನ್ನು ನೋಡಿದಾಗ ಅವರು ನಗುತ್ತಿರುವ ಮುಖವನ್ನು ಹೊಂದಿರುತ್ತಾರೆ ಅಲ್ಲವೇ? ನಗುವಿನೊಂದಿಗೆ. ಹಾಗಾಗಿ ನಿಮ್ಮ ಮುಖವು ಯಾವಾಗಲೂ ನಗುನಗುತ್ತಿರಬೇಕು, ಆಧ್ಯಾತ್ಮಿಕ ಪ್ರೀತಿಯನ್ನು ಆ ರೀತಿ ವ್ಯಕ್ತಪಡಿಸಬೇಕು ಎಂದು ಅವರು ಹೇಳುತ್ತಾರೆ. ಯಾವುದೇ ಸಂದರ್ಭದಲ್ಲೂ ಕಪೋಲತೆ ಎಂದಿಗೂ ಬರಬಾರದು. ಹೆಚ್ಚಿನ ಜನರು ಬಾಪ್ದಾದಾರವರೊಂದಿಗೆ ಮಾತನಾಡುವಾಗ ತಮ್ಮ ನಿಜವಾದ ವಿಷಯಗಳನ್ನು ಹೇಳುತ್ತಾರೆ. ಅವರು ಬೇರೆ ಏನನ್ನೂ ಹೇಳುವುದಿಲ್ಲ. ಆದ್ದರಿಂದ ಫಲಿತಾಂಶಗಳಲ್ಲಿ ಹೆಚ್ಚಿನ ವರದಿಗಳು ಇತರ ದುರ್ಗುಣಗಳಿಗಿಂತ ಹೆಚ್ಚಾಗಿ ಕೋಪ ಅಥವಾ ಕೋಪದ ಮಕ್ಕಳ ಬಗ್ಗೆ. ಆದ್ದರಿಂದ ಬಾಬಾ ಈ ಹೊಸ ವರ್ಷದಲ್ಲಿ ಮಕ್ಕಳು ಕಪೋಲತೆಯನ್ನು ತೊಡೆದುಹಾಕಬೇಕೆಂದು ಬಯಸುತ್ತಾರೆ. ಈ ಕೋಪ ಇದ್ದಕ್ಕಿದ್ದಂತೆ ಬೇಗನೆ ಬರುತ್ತದೆ ಅಲ್ಲವೇ? ಮತ್ತು ನಂತರ ನಾವು ಅದನ್ನು ಅರಿತುಕೊಳ್ಳುತ್ತೇವೆ. ಆದರೆ ಆ ಕ್ಷಣದಲ್ಲಿಯೂ ಅದು ಬರಬಾರದು. ನಾವು ಅದರ ಬಗ್ಗೆ ಗಮನ ಹರಿಸಬೇಕು. ಅನೇಕ ಜನರು ತಮ್ಮ ನಿರ್ಣಯಗಳನ್ನು ಬರೆಯುತ್ತಾರೆ. ಅವರಿಗೆ ಅದು ಬೇಡ, ಆದರೆ ಅದು ಬರುತ್ತದೆ ಬಾಬಾ ಎಂದು ಅವರು ಹೇಳುತ್ತಾರೆ. ಅವರು ಲಿಖಿತ ನಿರ್ಣಯಗಳನ್ನು ಹೊಂದಿದ್ದಾರೆ, ಅಂದರೆ ಅವರು ಖಂಡಿತವಾಗಿಯೂ ಕೋಪಗೊಳ್ಳಲು ಬಯಸುವುದಿಲ್ಲ, ಆದರೆ ಕೋಪ ಇನ್ನೂ ಬರುತ್ತದೆ. ಹಾಗಾದರೆ ಬಾಬಾ ಅದಕ್ಕೆ ಕಾರಣವನ್ನು ಹೇಳಿದ್ದಾರೆ ಅಲ್ಲವೇ? ಸ್ಥಿರತೆಯ ಕೊರತೆಯೇ ಕಾರಣ. ನೀವು ಬಾಬಾ ಮುಂದೆ ನಿಮ್ಮ ಉದ್ದೇಶಗಳ ಮೂಲಕ ಮಧುಬನದಲ್ಲಿ ಇಂದಿನಿಂದ ನಾನು ಎಂದಿಗೂ ಕೋಪಗೊಳ್ಳುವುದಿಲ್ಲ ಬಾಬಾ ಎಂದು ನಿರ್ಣಯಗಳನ್ನು ಮಾಡುತ್ತೀರಿ. ಆದರೆ ನೀವು ಮಾಡಿದ ನಿರ್ಣಯದಲ್ಲಿ ದೃಢತೆ ಇದೆ ನೋಡಿ, ಅದು ಒಂದು ದೊಡ್ಡ ಶಕ್ತಿ. ಹಾಗಾಗಿ ಲೌಕಿಕ ಜನರು ಕೂಡ ದೇಹ ಹೋದರೂ ಸಂಕಲ್ಪ ಬಿಡಬಾರದು ಎಂದು ಹೇಳುತ್ತಾರೆ ಅಲ್ಲವೇ? ಅವರು ಜೀವ ಹೋದರೂ ಸತ್ಯವನ್ನು ಉಲ್ಲಂಘಿಸಬಾರದು ಎಂದು ಹೇಳುತ್ತಾರೆ. ಅದಕ್ಕಾಗಿ ಬಾಬಾ ಹೇಳುತ್ತಾರೆ, ನೀವು ಸಾಯಬೇಕಾಗಬಹುದು, ನೀವು ಬಾಗಬೇಕಾಗಬಹುದು, ನೀವು ಬದಲಾಗಬೇಕಾಗಬಹುದು, ನೀವು ಸಹಿಸಿಕೊಳ್ಳಬೇಕಾಗಬಹುದು, ಆದರೆ ನೀವು ಪ್ರತಿಜ್ಞೆ ಮಾಡಿದ ಸತ್ಯವನ್ನು ದೃಢವಾಗಿ ರಕ್ಷಿಸಬೇಕು. ಹಾಗೆ ರಕ್ಷಿಸುವವರು ಪ್ರತಿ ಹೆಜ್ಜೆಯಲ್ಲೂ ವಿಜಯಶಾಲಿಗಳು. ಹರಿಚಂದ್ರನ ಕತೆ ಮತ್ತು ರಾಮಾಯಣದಲ್ಲಿ ರಾಮನ ಕತೆ ಈ ಸ್ಮರಣೆಯನ್ನು ಆಧರಿಸಿದೆ. ಅವನು ತನ್ನ ತಂದೆಗೆ ಪ್ರತಿಜ್ಞೆ ಮಾಡಿದ ಸತ್ಯವನ್ನು ರಕ್ಷಿಸಲು ಹೋಗುತ್ತಾನೆ. ಎಲ್ಲರೂ ಅವನನ್ನು ಹಿಂದಕ್ಕೆ ಕರೆಯುತ್ತಾರೆ. ಅವನ ವನವಾಸಕ್ಕೆ ಕಾರಣವಾದ ಕೈಕೇಯಿ ಕೂಡ ಅವನನ್ನು ಕರೆಯುತ್ತಾನೆ, ಆದರೆ ಅವನು ಹೋಗುವುದಿಲ್ಲ. ಮಹಾಭಾರತದಲ್ಲಿಯೂ ಸಹ ಭೀಷ್ಮ ಪಿತಾಮಹನು ನಾನು ಮದುವೆಯಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು. ಸತ್ಯವತಿಯ ತಂದೆ ಅವನ ಪ್ರತಿಜ್ಞೆಗೆ ಕಾರಣ ಅವನಿಗೆ ಮದುವೆಯಾಗಲು ಹೇಳಿದರು. ಅವನು ಹೇಳುತ್ತಿದ್ದನು, ಕ್ಷತ್ರಿಯನಿಗೆ ವಾಗ್ದಾನವು ಉಸಿರಾಟದಂತಿದೆ. ಅವನು ತನ್ನ ವಾಗ್ದಾನವನ್ನು ಮುರಿದರೆ ಅವನ ಉಸಿರು ಹೋಗಿದೆ, ಅವನು ಸತ್ತಿದ್ದಾನೆ. ಹಾಗಾಗಿ ಬಾಬಾ ಹೇಳುವುದು ಅದನ್ನೇ, ಜೀವನ ಹೊರಟು ಹೋದರೂ ಸತ್ಯವನ್ನು ಉಲ್ಲಂಘಿಸಬಾರದು. ಇದು ತುಂಬಾ ಅದ್ಭುತವಾಗಿದೆ ಅಲ್ಲವೇ? ಹಾಗಾದರೆ ಅಂತಹ ಜನರು ಮಾತ್ರ ಪ್ರತಿ ಹೆಜ್ಜೆಯಲ್ಲೂ ವಿಜಯಶಾಲಿಗಳಾಗಲು ಸಾಧ್ಯ, ಏಕೆಂದರೆ ಎಲ್ಲದರಲ್ಲೂ ವಿಜಯವನ್ನು ಸಾಧಿಸುವ ಕೀಲಿಯು ಈ ಸ್ಥಿರತೆಯಾಗಿದೆ. ಈ ಕೀಲಿಯು ಎಲ್ಲರ ಬಳಿಯೂ ಇರುತ್ತದೆ, ಆದರೆ ಅದು ಸರಿಯಾದ ಸಮಯದಲ್ಲಿ ಕಣ್ಮರೆಯಾಗುತ್ತದೆ, ಅದು ಕಳೆದು ಹೋಗುತ್ತದೆ. ಆ ಸ್ಥಿರತೆ ಎಲ್ಲಿಗೆ ಹೋಯಿತು ಎಂದು ನಮಗೆ ತಿಳಿದಿಲ್ಲ. ಹಾಗಾದರೆ ಕೀಲಿಯನ್ನು ಕಳೆದುಕೊಳ್ಳಬೇಡಿ. ಹಾಗಾದರೆ ನೀವು ಏನು ಯೋಚಿಸುತ್ತೀರಿ? ಹೊಸ ವರ್ಷದಲ್ಲಿ ನೀವು ಹೊಸತನವನ್ನು ತರಬೇಕು. ಹಾಗಾದರೆ ನೀವು ಯಾವ ಹೊಸತನವನ್ನು ತರಬೇಕು? ನಿಮಗಾಗಿ ಹೊಸತನವನ್ನು ತನ್ನಿ. ನಿಮ್ಮ ಸಹಚರರು ಮತ್ತು ಸಹೋದ್ಯೋಗಿಗಳಿಗೆ ಹೊಸತನವನ್ನು ತನ್ನಿ. ಪ್ರಪಂಚದ ಪರಿವರ್ತನೆಗಾಗಿ ನೀವು ಹೊಸತನವನ್ನು ತರಬೇಕು. ಹಾಗಾದರೆ ಹಿಂದೆ ಇರುವವರು ಕೇಳುತ್ತಿದ್ದಾರೆ, ಏನು ಮಾಡಬೇಕು? ಅದನ್ನು ಮಾಡಬೇಕು ಅಲ್ಲವೇ? ಮೊದಲು ಹಿರಿಯರು ಮಾಡುತ್ತಾರೆ, ನಾವು ಚಿಕ್ಕವರುವೇ ಎಂದು ಯೋಚಿಸಬೇಡಿ. ಹಿರಿಯರು ಮಾಡಲಿ, ನಂತರ ನಾವು ಮಾಡುತ್ತೇವೆ ಎಂದು ಯೋಚಿಸಬೇಡಿ. ಏಕೆಂದರೆ ಮಕ್ಕಳು ಬಾಬಾಗೆ ಸಮಾನರು. ಪ್ರತಿಯೊಂದು ಮಗುವು ತಂದೆಯ ಮೇಲೆ ಅಧಿಕಾರ. ನೀವು ಮೊದಲ ಬಾರಿಗೆ ಬಂದಿದ್ದರೂ ಸಹ ನೀವು ನನ್ನ ಬಾಬಾ ಎಂದು ಹೇಳಿದರೆ ಬಾಬಾ ನಿಮ್ಮನ್ನು ಅವರ ಮಗು ಎಂದು ಸ್ವೀಕರಿಸುತ್ತಾರೆ. ಆದ್ದರಿಂದ ಅವರ ಪ್ರತಿಯೊಬ್ಬ ಮಕ್ಕಳು ಜಗತ್ತನ್ನು ಬದಲಾಯಿಸುವ ಸಾಧನ. ಆದ್ದರಿಂದ ಶ್ರೀಮತದ ಪ್ರಕಾರ ವರ್ತಿಸಲು ನಿಮಗೆ ಅಧಿಕಾರವಿದೆ ಎಂದು ಅರ್ಥಮಾಡಿಕೊಳ್ಳಿ. ಎಲ್ಲಾ ಸಾಧನೆಗಳನ್ನು ಪಡೆಯಲು ನಿಮಗೆ ಅಧಿಕಾರವೂ ಇದೆ. ಶ್ರೀಮತದ ಪ್ರಕಾರ ವರ್ತಿಸುವ ಮೂಲಕ ಮಾತ್ರ ನೀವು ಎಲ್ಲಾ ಸಾಧನೆಗಳನ್ನು ಪಡೆಯಬಹುದು. ಆದ್ದರಿಂದ ಶಿಕ್ಷಕರು ತಮ್ಮಲ್ಲಿಯೇ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಬೇಕು. ವಿದೇಶಿಯರು ಸಹ ಸಿದ್ಧರಾಗಬೇಕು. ಭಾರತೀಯ ನಿವಾಸಿಗಳು ಸಹ ಒಟ್ಟಾಗಿ ಸಿದ್ಧರಾಗಬೇಕು. ಬಾಪ್ದಾದಾರವರು ಖಂಡಿತವಾಗಿಯೂ ಬಹುಮಾನವನ್ನು ನೀಡುತ್ತಾರೆ. ಯಾವ ವಲಯವು ಮೊದಲ ಸ್ಥಾನದಲ್ಲಿ ಬರುತ್ತದೆಯೋ ಅದು ವಿದೇಶಿಯಾಗಿರಲಿ ಅಥವಾ ಭಾರತೀಯರಾಗಿರಲಿ ಅವರಿಗೆ ಚಿನ್ನದ ಟ್ರೋಫಿ ಸಿಗುತ್ತದೆ. ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ಇದು ಸಾಕಾಗುವುದಿಲ್ಲ, ನಿಮ್ಮೊಂದಿಗಿರುವವರನ್ನು ಸಹ ನೀವು ಸಿದ್ಧಪಡಿಸಬೇಕು. ಏಕೆಂದರೆ ಮಕ್ಕಳ ಪರಿವರ್ತನೆ ಇಲ್ಲದೆ ಪ್ರಪಂಚದ ಪರಿವರ್ತನೆಯು ನಿಧಾನವಾಗುತ್ತದೆ ಎಂದು ಬಾಪ್ದಾದಾರವರು ನೋಡಿದ್ದಾರೆ.
ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲಾ ಆತ್ಮಗಳು ಹೊಸ ರೀತಿಯ ದುಃಖವನ್ನು ಅನುಭವಿಸುತ್ತಿವೆ. ಮತ್ತು ದುಃಖ ಮತ್ತು ಅಶಾಂತಿಗೆ ಹೊಸ ಕಾರಣಗಳು ನಿರಂತರವಾಗಿ ಉದ್ಭವಿಸುತ್ತಿವೆ. ಬೆಲೆ ಏರಿಕೆ, ವಿವಿಧ ರೋಗಗಳು, ಬಡತನ, ಯುದ್ಧಗಳು ಮತ್ತು ಅಂತಹ ಹಲವು ಕಾರಣಗಳು ನಿರಂತರವಾಗಿ ಹೊರಹೊಮ್ಮುತ್ತಿವೆ. ಹಾಗಾಗಿ ಬಾಪ್ದಾದಾರವರು ಈಗ ಮಕ್ಕಳಿಂದ ದುಃಖದ ಕೂಗನ್ನು ಕೇಳುತ್ತಾರೆ ಮತ್ತು ಪರಿವರ್ತನೆಯನ್ನು ಬಯಸುತ್ತಾರೆ. ಎಲ್ಲರೂ ಬಾಬಾರ ಮಕ್ಕಳೇ ಅಲ್ಲವೇ? ನಾವು ನೇರ ಮಕ್ಕಳು, ಇಲ್ಲದಿದ್ದರೆ ಎಲ್ಲರೂ ಮಕ್ಕಳೇ. ಹಾಗಾಗಿ ನಮ್ಮ ಮೂಲಕ ಬಾಬಾ ಇತರ ಮಕ್ಕಳನ್ನು ರಕ್ಷಿಸುತ್ತಾರೆ. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಓ ಗುರುಗಳೇ, ಸುಖ ನೀಡುವವರ ಮಕ್ಕಳೇ, ದುಃಖದಲ್ಲಿರುವವರ ಮೇಲೆ ಕರುಣೆ ತೋರಿ. ಭಕ್ತರು ಭಕ್ತಿ ಮಾಡುವುದರಿಂದ ಸುಸ್ತಾಗಿದ್ದಾರೆ ಮತ್ತು ಸುಸ್ತಾಗಿದ್ದಾರೆ. ಆದ್ದರಿಂದ ಒಂದು ಅರ್ಥದಲ್ಲಿ ಧರ್ಮವನ್ನು ಬದಲಾಯಿಸುವುದು ಇದಕ್ಕೆ ಒಂದು ಕಾರಣ. ನಾನು ಪ್ರತಿದಿನ ದೀಪಗಳನ್ನು ಹಚ್ಚಿದೆ, ನಾನು ಇದನ್ನು ಮತ್ತು ಅದನ್ನು ಮಾಡಿದ್ದೇನೆ, ಆದರೆ ನನ್ನ ಕಷ್ಟಗಳು ಎಂದಿಗೂ ಕೊನೆಗೊಂಡಿಲ್ಲ. ಹಾಗೆ ಧರ್ಮಗಳನ್ನು ಬದಲಾಯಿಸುವ ಜನರಿದ್ದಾರೆ. ಭಕ್ತರು ಈ ದುಃಖದಿಂದ ಮುಕ್ತರಾಗಲು, ಮುಕ್ತಿಯನ್ನು ಪಡೆಯಲು ಬಯಸುತ್ತಾರೆ. ಆದ್ದರಿಂದ ಅವರನ್ನು ಮುಕ್ತಿಯ ಪರಂಪರೆಯನ್ನು ಪಡೆಯುವಂತೆ ಮಾಡಿ. ನೀವು ಭಕ್ತರ ಮೇಲೆ ಕರುಣೆ ತೋರುತ್ತೀರಾ ಅಥವಾ ಇಲ್ಲವೇ? ಅಥವಾ ನೀವು ನಿಮ್ಮ ಸೇವೆಯಲ್ಲಿ, ನಿಮ್ಮ ದಿನಚರಿಯಲ್ಲಿ ನಿರತರಾಗಿದ್ದೀರಾ? ನಾವು ಬಂದೆವು, ತಿಂದೆವು, ಕೇಂದ್ರಕ್ಕೆ ಹೋದೆವು, ಮುರಳಿಯನ್ನು ಕೇಳಿದೆವು, ಹಿಂತಿರುಗಿದೆವು, ನೀವು ಹೀಗೆಯೇ ಇದ್ದೀರಾ? ಏಕೆಂದರೆ ನೀವು ಮಾತ್ರ ಉಪಕರಣಗಳು, ಹಿರಿಯರು ಮಾತ್ರ ಉಪಕರಣಗಳು ಎಂದು ಭಾವಿಸಬೇಡಿ. ಮೇರಾ ಬಾಬಾ ನನ್ನ ತಂದೆಯೇ ಎಂದು ಯಾರು ಹೇಳಿದರೂ ಬಾಬಾ ನಿಮ್ಮನ್ನು ಆಗಲೇ ತನ್ನ ಮಗುವಾಗಿ ಸ್ವೀಕರಿಸಿದರು. ಆದ್ದರಿಂದ ಅವರ ಪ್ರತಿಯೊಬ್ಬ ಮಕ್ಕಳು ಜಗತ್ತನ್ನು ಬದಲಾಯಿಸುವ ಸಾಧನ. ಹಾಗಾಗಿ ಹೊಸ ವರ್ಷದಲ್ಲಿ ಜನರು ಪರಸ್ಪರ ಉಡುಗೊರೆಗಳನ್ನು ನೀಡುತ್ತಾರೆ ಅಲ್ಲವೇ? ಹಾಗಾಗಿ ನೀವು ಭಕ್ತರ ಆಸೆಗಳನ್ನು ಪೂರೈಸುತ್ತೀರಿ, ಅದು ನೀವು ಅವರಿಗೆ ನೀಡುವ ಉಡುಗೊರೆ. ದುಃಖದಲ್ಲಿರುವವರನ್ನು ದುಃಖದಿಂದ ಮುಕ್ತಗೊಳಿಸಿ, ಅದು ಅವರ ಬಯಕೆ, ದುಃಖದಿಂದ ಮುಕ್ತರಾಗುವುದು. ಅವರು ಮುಕ್ತಿಯ ಧಾಮದಲ್ಲಿ ಶಾಂತಿಯನ್ನು ಪಡೆಯುವಂತೆ ಮಾಡಿ, ಅವರಿಗೆ ಈ ಲಿಫ್ಟ್ ನೀಡಿ. ಇದು ಅಜ್ಞಾನಿಗಳಿಗೆ ಮತ್ತು ಭಕ್ತರಿಗಾಗಿ. ಈಗ ಬ್ರಾಹ್ಮಣ ಕುಟುಂಬದಲ್ಲಿ ಪರಿವಾರ ಎಂದರೆ ಕುಟುಂಬ. ನಮ್ಮ ಬ್ರಾಹ್ಮಣ ಕುಟುಂಬದಲ್ಲಿರುವ ಪ್ರತಿಯೊಂದು ಆತ್ಮಕ್ಕೂ ಮಾನಸಿಕ ಪ್ರೀತಿಯನ್ನು ನೀಡಿ, ಸಹಕಾರದ ಉಡುಗೊರೆಯನ್ನು ನೀಡಿ. ಸಹಕಾರ ಎಂದರೆ ಏನು? ಸಹಾಯ ಮಾಡುವುದು. ಸಹಾಯ ಮಾಡುವುದು ಎಂದರೆ ಅವರೊಂದಿಗೆ ಸೇವೆ ಮಾಡುವುದು ಮಾತ್ರವಲ್ಲದೆ ನಿರಂತರವಾಗಿ ಅವರಿಗೆ ಶಕ್ತಿಯನ್ನು ನೀಡುವುದು. ಯಾಕೆಂದರೆ ಎಲ್ಲರೂ ಒಂದು ಹಂತದಲ್ಲಿ ದುರ್ಬಲರಾಗುತ್ತಾರೆ. ಅವರು ಕಲಿಯುಗದಿಂದ ಬಂದಿದ್ದಾರೆ ಅಲ್ಲವೇ? ಹಾಗಾದರೆ ಅವರ ಸಂಸ್ಕಾರಗಳು, ಅವರ ಪರೀಕ್ಷಾ ಪತ್ರಿಕೆಗಳು ಹಾಗೆಯೇ ಇರುತ್ತವೆ. ಆದ್ದರಿಂದ ಅವರಿಗೆ ಆ ಸಹಕಾರವನ್ನು ಉಡುಗೊರೆಯಾಗಿ ನೀಡಿ. ಅದಕ್ಕಾಗಿ ನಿಮ್ಮ ಬಳಿ ಉಡುಗೊರೆಗಳ ಸ್ಟಾಕ್ ಇದೆ. ನಿಮ್ಮ ಬಳಿ ಅದು ಇದ್ದರೆ ಮಾತ್ರ ನೀವು ಅದನ್ನು ನೀಡಬಹುದೇ, ಸರಿ? ನೀವು ಯಾವ ಉಡುಗೊರೆಯನ್ನು ನೀಡಬೇಕು? ಪ್ರೀತಿ ಅಲ್ಲವೇ? ಹಾಗಾದರೆ ನೀವು ಪ್ರೀತಿಯಿಂದ ತುಂಬಿದ್ದೀರಾ? ನಿಮಗೆ ಸಹಕಾರವಿದೆ? ನಿಮಗೆ ಮುಕ್ತಿಯನ್ನು ತರುವ ಶಕ್ತಿಯಿದೆ? ಅದರ ಅರ್ಥವೇನು? ನೀವು ಎಲ್ಲದರಿಂದ ಮುಕ್ತರಾಗಿದ್ದರೆ ಮಾತ್ರ ನೀವು ಇತರರನ್ನು ಸ್ವತಂತ್ರರನ್ನಾಗಿ ಮಾಡಬಹುದು. ನಾನು ಎಷ್ಟು ಮುಕ್ತ ಮತ್ತು ಆನಂದಮಯನಾಗಿದ್ದೇನೆ, ಆ ಕರುಣೆ, ಅದು ಯಾವಾಗ ಬರುತ್ತದೆ? ನೀವು ಅದನ್ನು ನೀವೇ ಅನುಭವಿಸಿದಾಗ ಮಾತ್ರ. ಹಾಗಾದರೆ ದೊಡ್ಡ ಸ್ಟಾಕ್ ಹೊಂದಿರುವವರು, ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ನೋಡೋಣ. ನಿಮ್ಮಲ್ಲಿ ಸ್ಟಾಕ್ ಇದೆಯೇ ಅಥವಾ ಅದು ಕಡಿಮೆಯಾಗಿದೆಯೇ? ಹಾಗಾದರೆ ಮೊದಲ ಸಾಲಿನಲ್ಲಿರುವವರು ಕಡಿಮೆ ಸ್ಟಾಕ್ ಹೊಂದಿದ್ದಾರೆಯೇ? ನೀವು ನಿಮ್ಮ ಕೈಯನ್ನು ಏಕೆ ಎತ್ತಲಿಲ್ಲ? ಏಕೆಂದರೆ ಸಹೋದರ ಬ್ರಿಜ್ ಮೋಹನ್ ಕೈ ಎತ್ತುತ್ತಿಲ್ಲ ಎಂದು ಬಾಬಾ ಹೇಳುತ್ತಾರೆ. ನಿಮ್ಮಲ್ಲಿ ಸ್ಟಾಕ್ ಇದೆ ಅಲ್ಲವೇ? ನಿಮ್ಮಲ್ಲಿ ಸ್ಟಾಕ್ ಇದೆ. ಎಲ್ಲರೂ ಕೈ ಎತ್ತಿದ್ದಾರೆಯೇ? ಹಾಗಾದರೆ ಬಾಬಾ ನನ್ನನ್ನು ನೋಡುತ್ತಿದ್ದಾರೆಯೇ ಎಂದು ಅವನ ಹೆಸರು ಕರೆದಾಗ ಅವನಿಗೆ ಆಘಾತವಾಗಿರಬೇಕು. ಹಾಗಾದರೆ ಎಲ್ಲರೂ ಕೈ ಎತ್ತಿದರು. ನಿಮ್ಮ ಬಳಿ ಸ್ಟಾಕ್ ಇದೆ. ಹಾಗಾದರೆ ನೀವು ಸ್ಟಾಕ್ ಅನ್ನು ಏನು ಮಾಡುತ್ತಿದ್ದೀರಿ? ಅದನ್ನು ನೀಡುತ್ತಿಲ್ಲ. ಅವರು ಅದನ್ನು ಅದ್ಭುತವಾಗಿ ಹೇಳುತ್ತಾರೆ ಅಲ್ಲವೇ? ನೀವು ಅದನ್ನು ಉಳಿಸಿದ್ದೀರಾ? ಉಳಿತಾಯ ಎಂದರೆ ಕೊಡುವುದಕ್ಕಾಗಿ. ದಾನ ಮಾಡುವುದರಿಂದ ಮಾತ್ರ ಅದು ಉಳಿತಾಯವಾಗುತ್ತದೆ ಅಲ್ಲವೇ? ಶಿಕ್ಷಕರೇ, ನೀವು ಏನು ಹೇಳುತ್ತೀರಿ? ನಿಮ್ಮ ಬಳಿ ಸ್ಟಾಕ್ ಇದೆ. ಹಾಗಾದರೆ ಅದನ್ನು ನೀಡಿ, ನೀವು ಅದನ್ನು ಏಕೆ ನೀಡುತ್ತಿಲ್ಲ? ಅವರು ಕೇಳುತ್ತಾರೆ. ವಿಶಾಲ ಮನಸ್ಸಿನವರಾಗಿರಿ. ಮಧುಬನ್ನಲ್ಲಿರುವವರು ಏನು ಮಾಡುತ್ತಾರೆ? ನಿಮ್ಮಲ್ಲಿ ಸ್ಟಾಕ್ ಇದೆ. ಮಧುಬನ್ನಲ್ಲಿ ಸ್ಟಾಕ್ ಇದೆ. ಮಧುಬನ್ನಲ್ಲಿ 4 ದಿಕ್ಕುಗಳಲ್ಲಿಯೂ ಸ್ಟಾಕ್ ತುಂಬಿ ತುಳುಕುತ್ತಿದೆ. ಹಾಗಾದರೆ ಈಗ ದಾನಿಯಾಗಿರಿ, ದಾನ ಮಾಡುತ್ತಲೇ ಇರಿ. ಅದು ಸರಿಯೇ? ಒಳ್ಳೆಯದು.
ಈಗ ಎಲ್ಲರೂ ನಿಮ್ಮನ್ನು ಮನಸ್ಸಿನ ಒಡೆಯರೆಂದು ಅನುಭವಿಸಿ. ನಿಮ್ಮ ಮನಸ್ಸು ನೀವು ಹೇಳುವುದನ್ನು ಕೇಳಬೇಕು. ನೀವು 1 ಸೆಕೆಂಡಿನಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬಹುದೇ? ಆಗ ಮಾತ್ರ ನೀವು ಮನಸ್ಸಿನ ಒಡೆಯರಾಗುತ್ತೀರಿ. ಅಂದರೆ ಮನಸ್ಸು ನೀವು ನೀಡುವ ಆಜ್ಞೆಯನ್ನು ಅನುಸರಿಸುತ್ತದೆ. ನೀವು ಆಜ್ಞೆಯನ್ನು ನೀಡಬಹುದೇ? 1 ಸೆಕೆಂಡಿನಲ್ಲಿ ನಿಮ್ಮ ಸಿಹಿ ಮನೆಗೆ ಹೋಗಿ. ತಕ್ಷಣ ನಾವು ಸೂಕ್ಷ್ಮ ಪ್ರದೇಶಕ್ಕೆ ಹೋಗುತ್ತೇವೆ. ಹಾಗಾದರೆ ನೀವು ಹೋಗಿದ್ದೀರಾ? ನಿಮ್ಮ ಮನಸ್ಸು ನಿಮ್ಮ ಆಜ್ಞೆಯನ್ನು ಪಾಲಿಸಿದೆಯೇ ಅಥವಾ ಅದು ಗೊಂದಲಕ್ಕೊಳಗಾಗಿದೆಯೇ? ಇತರ ಆಲೋಚನೆಗಳು ಬರುತ್ತಲೇ ಇದ್ದವೆ. ಏಕೆಂದರೆ ಗುರು ಸಮರ್ಥ ಮತ್ತು ಶಕ್ತಿಶಾಲಿಯಾಗಿದ್ದರೆ, ಮನಸ್ಸು ಪಾಲಿಸದಿದ್ದರೆ ಅದು ಎಂದಿಗೂ ಸಂಭವಿಸುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಗುರು ದುರ್ಬಲವಾಗಿದ್ದಾಗ ಮಾತ್ರ ಮನಸ್ಸು ತನಗೆ ಬೇಕಾದಂತೆ ಅಲೆದಾಡುತ್ತದೆ. ಆದ್ದರಿಂದ ಈಗ ಈ ಅಭ್ಯಾಸವನ್ನು ಮಾಡಿ. 1 ಸೆಕೆಂಡಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಸಿಹಿ ಮನೆಯನ್ನು ತಲುಪಲಿ. ದಿನವಿಡೀ ಮಧ್ಯಂತರವಾಗಿ ಈ ಅಭ್ಯಾಸವನ್ನು ಮಾಡಲು ಗಮನ ಕೊಡಿ, ಏಕೆಂದರೆ ಇದು ನಿಮ್ಮ ಮನಸ್ಸನ್ನು ಬಲಪಡಿಸುತ್ತದೆ. ಸಮಸ್ಯೆಗಳು ಉದ್ಭವಿಸಿದಾಗ ಇದು ನಿಮ್ಮನ್ನು ತಕ್ಷಣ ಬಾಬಾ ಬಳಿಗೆ ಹೋಗುವಂತೆ ಮಾಡುತ್ತದೆ. ನಾನು ಇಲ್ಲಿದ್ದೇನೆ ಎಂದು ನಾನು ಭಾವಿಸುವುದಿಲ್ಲ. ನಾನು ಭಾವಿಸಿದರೆ ಸಮಸ್ಯೆ ಇದೆ, ನೀವು ಹಾಗೆ ಓಡಿ ಹೋಗಬೇಕು. ಏಕೆಂದರೆ ದುಃಖದ ಬೆಟ್ಟ ಬೀಳಲಿದೆ, ಅವರು ಹೇಳುತ್ತಾರೆ ಅಲ್ಲವೇ? ಅದಕ್ಕೂ ಮೊದಲು ನಾವು ಬಲಶಾಲಿಯಾಗಬೇಕು. ಆದ್ದರಿಂದ ಮನಸ್ಸಿನ ಗಮನವು ನಿಮ್ಮನ್ನು ಮತ್ತು ವಾತಾವರಣವನ್ನು ಬಲಪಡಿಸುತ್ತದೆ. ಅದಕ್ಕಾಗಿ ಏಕಾಗ್ರತೆಯ ಶಕ್ತಿ ಬಹಳ ಮುಖ್ಯ. ಮನಸ್ಸು ಯಾವುದಕ್ಕೂ ಅಂಟಿಕೊಳ್ಳಬಾರದು. ಬಾಬಾ ಹೊರತುಪಡಿಸಿ ಯಾವುದಕ್ಕೂ ಅಂಟಿಕೊಳ್ಳದಿದ್ದಾಗ ಮಾತ್ರ ಮನಸ್ಸು ನೀವು ಹೇಳುವ ಸ್ಥಳಕ್ಕೆ ತಕ್ಷಣವೇ ಹೋಗುತ್ತದೆ. ಇಲ್ಲದಿದ್ದರೆ ನೀವು ದುರ್ಬಲರಾಗಿರುತ್ತೀರಿ ಮತ್ತು ನಿಮ್ಮ ಸುತ್ತಲಿನ ವಾತಾವರಣವೂ ದುರ್ಬಲವಾಗಿರುತ್ತದೆ. ಒಳ್ಳೆಯದು. ಆಶೀರ್ವಾದ. ಮುರಳೀಧರ ಮುರಳಿಯನ್ನು ಪ್ರೀತಿಸುವ ನಿರಂತರವಾಗಿ ಶಕ್ತಿಯುತ ಆತ್ಮವಾಗಿರಿ. ಇದರ ವಿವರಣೆ ಈ ಅಧ್ಯಯನದ ಮೇಲೆ, ಅಂದರೆ ಈ ಮುರಳಿಯ ಮೇಲೆ ಪ್ರೀತಿ ಇರುವ ಮಕ್ಕಳಿಗೆ ಅವರು ಸದಾ ಶಕ್ತಿಶಾಲಿ ಭವ, ನೀವು ನಿರಂತರವಾಗಿ ಶಕ್ತಿಶಾಲಿಯಾಗಿರಲಿ ಎಂಬ ಆಶೀರ್ವಾದವನ್ನು ಪಡೆಯುತ್ತಾರೆ. ಶಕ್ತಿಶಾಲಿಗಳಾಗಿರಲು ಯಾರು ಆಶೀರ್ವಾದ ಪಡೆಯುತ್ತಾರೆ? ಮುರಳಿಯನ್ನು ಪ್ರೀತಿಸುವ ಮಕ್ಕಳು. ಅವರ ಮುಂದೆ ಯಾವುದೇ ಅಡೆತಡೆಗಳು ನಿಲ್ಲಲು ಸಾಧ್ಯವಿಲ್ಲ. ಮುರಳೀಧರ ಬಾಬಾ ಅವರನ್ನು ಪ್ರೀತಿಸುವುದು ಎಂದರೆ ಅವರ ಮುರಳಿಯನ್ನು ಪ್ರೀತಿಸುವುದು. ನನಗೆ ಬಾಬಾ ಇಷ್ಟ, ಆದರೆ ನಾನು ಮುರಳಿಯನ್ನು ಕೇಳುವುದಿಲ್ಲ. ಆದರೆ ಬಾಬಾ ಮುರಳಿಯನ್ನು ಮಾತನಾಡಲು ಮಾತ್ರ ಬರುತ್ತಾರೆ ಅಲ್ಲವೇ? ನಾವು ಮುರಳಿಯ ಮೂಲಕ ಎಲ್ಲವನ್ನೂ ಕಲಿಯುತ್ತೇವೆ. ಆದ್ದರಿಂದ ಇನ್ನೂ ಕೆಲವರು ಹೇಳುತ್ತಾರೆ, ನನಗೆ ಬಾಬಾ ಮೇಲೆ ಪ್ರೀತಿ ಇದೆ, ಮುರಳೀಧರನ ಮೇಲೆ ಪ್ರೀತಿ ಇದೆ, ಆದರೆ ಮುರಳಿಯನ್ನು ಓದಲು ನನಗೆ ಸಮಯವಿಲ್ಲ. ಬಾಬಾ ಹೇಳುತ್ತಾರೆ, ನಾನು ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಒಳಗೊಳ್ಳುವಿಕೆ ಇರುವಲ್ಲಿ ಯಾವುದೇ ನೆಪಗಳಿಲ್ಲ. ಯಾವುದೇ ಒಳಗೊಳ್ಳುವಿಕೆ ಇಲ್ಲ, ಆಸಕ್ತಿ ಇಲ್ಲ, ಪ್ರೀತಿ ಇಲ್ಲ. ಅದಕ್ಕಾಗಿಯೇ ನೀವು ನೆಪಗಳನ್ನು ಹೇಳುತ್ತೀರಿ. ನೀವು 24 ಗಂಟೆಗಳ ಕಾಲ ಏನಾದರೂ ಮಾಡುತ್ತೀರಿ. ನೀವು ಅದನ್ನು ಇಷ್ಟಪಡುವ ಕಾರಣ ನೀವು ಇದನ್ನೆಲ್ಲ ಮಾಡುತ್ತೀರಿ. ಆದ್ದರಿಂದ ನಿಮಗೆ ಇದು ಇಷ್ಟವಿಲ್ಲ. ಅಧ್ಯಯನ ಮತ್ತು ಕುಟುಂಬದ ಮೇಲಿನ ಪ್ರೀತಿ ಕೋಟೆಯಾಗುತ್ತದೆ. ಆದ್ದರಿಂದ ಅವರನ್ನು ರಕ್ಷಿಸಲಾಗುತ್ತದೆ. ಆದ್ದರಿಂದ ಅಧ್ಯಯನದ ಮೇಲೆ ಪ್ರೀತಿ ಇರಬೇಕು ಮತ್ತು ಕುಟುಂಬದ ಮೇಲೆ, ಅಂದರೆ ಬ್ರಾಹ್ಮಣ ಕುಟುಂಬದ ಮೇಲೆ ಪ್ರೀತಿಯೂ ಇರಬೇಕು. ಇದು ನಿಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ನೀವು ಅಧ್ಯಯನವನ್ನು ತಪ್ಪಿಸಿಕೊಳ್ಳಬಾರದು. ಘೋಷಣೆ: ನೀವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮ್ಮನ್ನು ರೂಪಿಸಿಕೊಂಡರೆ ನೀವು ನಿಜವಾದ ಚಿನ್ನವಾಗುತ್ತೀರಿ. ಪರಿಸ್ಥಿತಿ ಎ ಎಂದರೆ ಪ್ರತಿಯೊಂದು ಪರಿಸ್ಥಿತಿ. ನೀವು ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳುತ್ತಿದ್ದರೆ ನೀವು ನಿಜವಾದ ಚಿನ್ನ. ಏನೇ ಸಂಭವಿಸಿದರೂ ನೀವು ಅದಕ್ಕೆ ತಕ್ಕಂತೆ ಬದಲಾಗಬೇಕು. ಅದು ಬಹಳ ಮುಖ್ಯ. ಅವರು ಮೊದಲೇ ಹೇಳಿದರು, ಕೋಪಗೊಳ್ಳಬೇಡಿ. ಅವರು ಬೇರೆ ಯಾವುದೋ ಪ್ರಭಾವದಲ್ಲಿದ್ದಾರೆ, ಅವರು ಮೂರ್ಖರಾಗಿದ್ದಾರೆ. ಕೋಪಗೊಳ್ಳಬೇಡಿ. ಅವರಿಂದ ಆಶೀರ್ವಾದ ಪಡೆಯುವುದು ಮತ್ತು ಅವರನ್ನು ನಿಭಾಯಿಸುವುದು ನಮ್ಮ ಗುರಿಯಾಗಿರಬೇಕು. ಸರಿ. ಈಗ ಒಳಗೊಳ್ಳುವಿಕೆಯ ಬೆಂಕಿಯನ್ನು ಬೆಳಗಿಸಿ ಮತ್ತು ನಿಮ್ಮ ಯೋಗವನ್ನು ಪ್ರಜ್ವಲಿಸುವ ರೂಪವನ್ನಾಗಿ ಮಾಡಿ. ಯೋಗವನ್ನು ಪ್ರಜ್ವಲಿಸುವ ಶಕ್ತಿಯುತ ರೂಪವನ್ನಾಗಿ ಮಾಡಲು ನೀವು ಯೋಗದಲ್ಲಿ ಕುಳಿತಾಗ ಹಿಂತೆಗೆದುಕೊಳ್ಳುವ ಶಕ್ತಿಯನ್ನು ಅಂತರ್ಮುಖ್ ಬಳಸಿ. ಸೇವೆಯ ಸಂಕಲ್ಪವನ್ನು ಸಹ ಹಿಂತೆಗೆದುಕೊಳ್ಳಬೇಕು. ತುಂಬಾ ಶಕ್ತಿ ಇರಬೇಕು. ನಿಲ್ಲಿಸು ಎಂದು ಹೇಳಿದಾಗ ಅದು ತಕ್ಷಣವೇ ನಿಲ್ಲಬೇಕು. ಸಡಿಲವಾದ ಬ್ರೇಕ್ ಅಲ್ಲ, ಪೂರ್ಣ ಬ್ರೇಕ್ ಇರಬೇಕು. 1 ಸೆಕೆಂಡ್ಗಿಂತ ಹೆಚ್ಚು ಸಮಯ ತೆಗೆದುಕೊಂಡರೆ ಹಿಂತೆಗೆದುಕೊಳ್ಳುವ ಶಕ್ತಿ ದುರ್ಬಲವಾಗಿದೆ ಎಂದು ಅರ್ಥಮಾಡಿಕೊಳ್ಳಿ. ನೀವು ಅದನ್ನು ಬಲಪಡಿಸಬೇಕು. ಆದ್ದರಿಂದ ಅದಕ್ಕೂ ಸಹ ಇದು ಬಾಬಾ ಅವರ ಸ್ಮರಣೆ. ಅವರು ನಮಗೆ ಹಿಂತೆಗೆದುಕೊಳ್ಳುವ ಶಕ್ತಿಯನ್ನು ಬಳಸಲು ಹೇಳುತ್ತಿದ್ದಾರೆ. ನೀವು ಯೋಗದಲ್ಲಿ ಕುಳಿತುಕೊಳ್ಳಿ. ಅದರ ಅರ್ಥವೇನು?
ಅದು ನಾನು, ಬಾಬಾ ಮತ್ತು ಬೇರೇನೂ ಅಲ್ಲ, ಸೇವೆ ಸೇರಿದಂತೆ. ನಾನು ಹೀಗೆ ಅಥವಾ ಹಾಗೆ ಸೇವೆ ಮಾಡಬಹುದು ಎಂಬ ಆಲೋಚನೆ ಕೂಡ ಅಲ್ಲಿಗೆ ಬರಬಾರದು. ಅದನ್ನು ಹಿಂತೆಗೆದುಕೊಳ್ಳಬೇಕು. ಸೇವೆ ಮಾಡುವ ಸಮಯ ಬಂದಾಗ ನೀವು ಸೇವೆಯ ಬಗ್ಗೆ ಯೋಚಿಸಬೇಕು. ಆದರೆ ನೀವು ಬಾಬಾ ಅವರೊಂದಿಗೆ ವಿಲೀನಗೊಳ್ಳಲು ಹೊರಟಾಗ ಎಲ್ಲವನ್ನೂ ಮರೆತು ಆ ಆಲೋಚನೆ ಬರಬಾರದು. ಆದ್ದರಿಂದ ಅದನ್ನೇ ಅವರು ಪ್ರಬಲ ಬ್ರೇಕ್ ಎಂದು ಕರೆಯುತ್ತಾರೆ. ನಿಲ್ಲಿಸುವೆ ಎಂದರೆ ಮನಸ್ಸು ತಕ್ಷಣವೇ ನಿಲ್ಲುತ್ತದೆ ಮತ್ತು ಅದು ನಾನು ನಂತರ ನಿಮ್ಮ ಬಳಿಗೆ ಬರುತ್ತೇನೆ, ನಾನು ಬಾಬಾ ಜೊತೆಗಿದ್ದೇನೆ ಎಂಬಂತೆ. ನೀವು ಅದನ್ನು ಹೇಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಬ್ರೇಕ್ ಸಡಿಲವಾಗಿದ್ದರೆ ಮತ್ತು ಬ್ರೇಕ್ ಅನ್ನು ಅನ್ವಯಿಸಲು 1 ಸೆಕೆಂಡ್ಗಿಂತ ಹೆಚ್ಚು ಸಮಯ ತೆಗೆದುಕೊಂಡರೆ ಆ ಆಲೋಚನೆಯನ್ನು ನಿಯಂತ್ರಿಸಲು ಅದರರ್ಥ ಹಿಂತೆಗೆದುಕೊಳ್ಳುವ ಶಕ್ತಿ ದುರ್ಬಲವಾಗಿದೆ. ಆದ್ದರಿಂದ ನೀವು ಅದನ್ನು ಹೆಚ್ಚಿಸಬೇಕು. ಅದನ್ನು ಹೆಚ್ಚಿಸಲು ನೀವು ಬಾಬಾರ ಸ್ಮರಣೆಯಲ್ಲಿ ಅಥವಾ ಒಂದೇ ಆಲೋಚನೆಯಲ್ಲಿ ಇರುವುದನ್ನು ಅಭ್ಯಾಸ ಮಾಡುತ್ತಲೇ ಇರಬೇಕು. ಆಗ ಮಾತ್ರ ಆತ್ಮವು ಶಕ್ತಿಶಾಲಿಯಾಗುತ್ತದೆ. ಓಂ ಶಾಂತಿ. ಅಂತಹ ಶಕ್ತಿಶಾಲಿ ಮುರಳಿ. ನಿಮ್ಮನ್ನು ಪ್ರೀತಿಸುತ್ತೇನೆ ಬಾಪ್ದಾದ. ಧನ್ಯವಾದಗಳು ಬಾಪ್ದಾದ. ಸಂತೋಷವಾಗಿರಿ, ತಂಪಾಗಿರಿ.